ಓ ನಮಸ್ಕಾರ ಗೌಡ ಶೇಷಣ್ಣವ್ರಿಗೆ. ಓ ಅಪ್ಪಾಜಿ ಅಲ್ಲಿ ಮಾಡ್ತಾ ಇರ್ತೀನಪ್ಪ. ಹ್ಮ್ 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 ಯಾವುದೋ ಒಂದು ತಂಡ ನಿಮ್ಮ ಜೊತೆ ಅವ್ರಿಗೊಂದು ಮೆಸೇಜ್ ಕೊಡಲೇಬೇಕಲ್ಲ. ನಾವು ನಾವು ಹೋರಾಟ ನಮಸ್ತೆ ಸನ್ನು ಭಾಯ್. ನಮಸ್ತೆ. ಹಾಂ ಓಕೆ ಸನ್ನು ಭಾಯ್. ಆದರೆ ನಮ್ಮ ತಂಡ ಓದಕ್ಕೆ ಅಂತ ಹಾಕಿ ವರ್ಷಕ್ಕೆ 35ರಿಂದ 40,000 ಓಟ್ ಜಾಸ್ತಿ ಆಗಿದೆ. ಆ ಓಟು ನಿಮ್ಮ ಕೈಲಿದೆ. ನೀವುಗಳು ಹೋದ್ರೆ ನಿಮ್ಮನ್ನ ಗೌರವ ನೋಡ್ತಾರೆ. ಯಾಕಂದ್ರೆ ನಮ್ಮ ಜೊತೆ ಏನ್ ಲೀಡರ್ಸ್ ಇದ್ದೀರಾ, ನೀವು ಯಾವುದೇ ಕಟ್ಟೋದಿಲ್ಲ ಹೆಂಗ್ ಚಾಲೂ ಮಾಡೋದು. ತಿರ್ಗಾ ಶಾಸಕ ತಾತನ್ಗೆ ಲೀಡರ್ಶಿಪ್ ಅಲ್ಲಿ ಮುಂದಕ್ಕೆ ಕೊಟ್ರೆ ಯಾರು ಹೋಗೋ ಫಸ್ಟ್ ಇದ್ದೀರಾ ನೀವೆಲ್ಲ? ಅಲ್ಲ ಕೈ ಎತ್ತಿ ಹೇಳ್ರಿ, ಅವ್ರ ಜೊತೆ ಮತ್ತೆ ಕ್ಯಾನ್ವಾಸ್ ಹೋಗಕ್ ಯಾರು ರೆಡಿ ಇದ್ದೀರನ್ರಿ? ಇದು ನಾನು ಎಲ್ಲಾರು ನನ್ನ ಹತ್ರ ಬಂದು ಹೇಳಿರೋ ಮಾತು. ಅದಕ್ಕೋಸ್ಕರ ನಾವು ಒಂದು ತೀರ್ಮಾನಕ್ಕೆ ಇವತ್ತು ತಗೊಂಡು ಅಲ್ಲಿ ಅವ್ರ ಕಷ್ಟಗಳೆಲ್ಲ ಹೇಳ್ತಿದ್ರು. ಹೆಂಗಾಗ್ತಾ ಇದೆ, ನಮ್ಮನ್ನೆಲ್ಲ ದೂರ ಇಟ್ಬಿಟ್ಟು ಅವ್ರು ಇಷ್ಟ ಬಂದವ್ರಿಗೆ ನಾಮಿನೇಷನ್ ಮಾಡ್ತಾವ್ರೆ, ಇಷ್ಟ ಬಂದವ್ರಿಗೆ ಕೆಲಸಗಳು ಕೊಡ್ತಾವ್ರೆ, ಹಿಂಗೆಲ್ಲ ಮಾಡಿ ನಮ್ಮನ್ನು ದೂರ ಇಟ್ಟಿದ್ದಾರೆ. ನಾವೆಲ್ಲ ಅವತ್ತು ಬಟ್ಟೆ ಹಾಕೊಂಡು ಹೋರಾಟ ಮಾಡಿದ್ವು. ಇವತ್ತು ನಮ್ಮನ್ನು ಕೇಳ್ತಿಲ್ಲ. ಇದಕ್ಕೇನಾದ್ರು ಪರಿಹಾರ ಆಗ್ಬೇಕು ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅಷ್ಟಾದ್ರೂ ಎಲ್ಲಾ ಪತ್ರಿಕೆಗಳು, ಟಿವಿ ಚಾನೆಲ್ಗಳಲ್ಲಿ ಎಲ್ಲಾ ಬಂದ್ರು ಇವತ್ತವರೆಗೂ ಕೊನೆ ಪಕ್ಷ ಆ ಜಿಲ್ಲಾಧ್ಯಕ್ಷ ಸಹ ಬಂದಿಲ್ಲ. ಒಂದ್ಸತಿ ನಾನು ಮಾತಾಡಿ ಸ್ವಲ್ಪ ಸತಿ ಮಾಡಿ, ಇನ್ನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ಅವ್ರು ಬಿಸಿಗೆ ಯಾರು ಇಲ್ಲ. ಅವ್ರು ಈಗೊಂದು ಮಿನಿಸ್ಟರ್ ಆಗೋದು, ಇನ್ನೊಂದು ಮುಂದಕ್ಕೆ ಯಾವ್ದಾದ್ರು ಇನ್ನೊಂದು ಪೋಸ್ಟ್ ಆಗೋದು ಸಿಗ್ತಲ್ಲ, ಅವ್ರು ಓಡಾಡ್ಕೊಂಡವ್ರು. ಇನ್ನ ಈ ಶಾಸಕ ಇಲ್ಲಿ ಪ್ರಶ್ನೆನೇ ಇಲ್ಲ. ಸೊ ಈಗ ಈ ನಾವು ಏನಾದ್ರು ಬೇರೆ ತೀರ್ಮಾನ ತಗೋಬೇಕು ಅಂತ. ಆದ್ರೆ ಪ್ರಶ್ನೆ ಏನು ಅಂದ್ರೆ, ನಾವಿಷ್ಟೆಲ್ಲ ಕಷ್ಟಪಟ್ಟು ನಮ್ ದುಡ್ಡುಗಳು ಖರ್ಚು ಮಾಡಿ ನಿಮ್ಗೆಲ್ಲ ಕೊಡ್ತಿದೆ. ನಿಮ್ಮನ್ನ ಯಾರ ಮೇಲೆ ಮಕ್ಕಳಿಗೂ ನಾನು ನಿಲ್ಲಿಸ್ಲಿಲ್ಲ. ಏನೇ ನಿಮ್ಮ ಕಷ್ಟ ಸುಖ ಖರ್ಚು ವೆಚ್ಚಗಳಿದ್ದು ನಾನ್ ತಗೊಂಡು ತಲೆ ಮೇಲೆ ಹಾಕೊಂಡು ನಿಮ್ಗಳಿಗೆಲ್ಲ ಧೈರ್ಯ ಕೊಟ್ಟು ಅವತ್ತು ನಿಮ್ಮೆಲ್ಲ ಫೀಲ್ಡಲ್ಲಿ ನಿಲ್ಲಿಸಿತ್ತು. ಅದಾದ್ಮೇಲೆ ಏನಾಯ್ತು, ಇವತ್ತೆಲ್ಲ ನೋವಲ್ಲಿ ಬೇಜಾರು ಮಾಡ್ಕೊಂಡು ಅಡ್ಡಾಡ್ತಿದ್ವಿ. ತಿರ್ಗಾ ಅವನ ಹಿಂದೆ ಹೋಗಿ ಮತ್ತೆ ಸಮಸ್ಯೆಗೆ ಒಳಗಾಗೋದು ಯಾಕೆ? ಆ ಯೋಚನೆಯಲ್ಲಿ ಈಗ ಮುದ್ದನ್ನೇಗೌಡರ ಪರವಾಗಿ ನಾವೆಲ್ಲ ಹೋರಾಟ ಮಾಡಕ್ ಹೊರಟಿದ್ದೀವಿ ಅಂತ ಒಂದು ವಿಚಾರ ಆದ್ರೆ, ಎರಡನೇ ವಿಚಾರ ಏನು, ನಾಯಕತ್ವ ಅವನ ಸುಪಾರದಲ್ಲಿ ನಾವು ಕೆಲಸ ಮಾಡಕ್ಕೆ ಆಗಲ್ಲ ಅನ್ನೋದು ಎಲ್ಲರ ಬಾಸು. ಅದಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಗೆಲ್ಸಿರೋ ಮಾಡಿ ನಾನು ಇವತ್ತು ಈ ಕೊನೆ ಗಳಿಗೆ ನಾನು ಇನ್ನೊಂದು ಪಕ್ಷಕ್ಕೆ ನನ್ನ ತಂಡಕ್ಕೆ ನೀವು ಹೋಗಿದ್ದ ಕಳಿಸ್ಬಿಟ್ರೆ ಸರಿಯಾಗುತ್ತಾ? ಆಗುತ್ತೆ. ಅವ್ರಿಗೆ ಇನ್ನೂ ಫ್ರೀ ಆಗ್ಬಿಡುತ್ತೆ. ಹಾಗಾಗಿ ಆ ತಪ್ಪನ್ನ ಮಾಡೋದು ಬೇಡಪ್ಪ. ನಾವು ಪಕ್ಷ ಸರ್ಕಾರ ಇವರಿಂದ ಇನ್ನೊಂದು ನಾವು ನೋಡೋಣ, ಎಲ್ಲಿವರೆಗೂ ನೋಡ್ಬೋದು ನೋಡೋಣ. ಆಮೇಲೆ ಹೋರಾಟ ಕಟ್ಟಕ್ಕೆ ದಾರಿ ಐತೆ. ಈ ಚುನಾವಣೆ ಹತ್ರ ಬಂದಿರೋದ್ರಿಂದ ನಿಮ್ಗಳ ಹತ್ರ ಅವರೆಲ್ಲ ಬರಲೇಬೇಕು, ನನ್ನ ಹತ್ರ ಬರಬೇಕು. ಅವತ್ತಿಗೆ ಇದಕ್ಕೊಂದು ಯೋಚನೆಯಲ್ಲಿ ನಾವು ತೀರ್ಮಾನಕ್ಕೆ ಹೋಗೋಣ, ಏನ್ ಮಾಡಬಹುದು ಅಂತ. ಆ ಮಾತು ಅಭಿಪ್ರಾಯಕ್ಕೆ ಜೊತೆಯಲ್ಲಿ ಇರ್ತೀವಿ ನಂಗಿದ್ದಾಗ ಅದು ಕೊನೆಯ ತೀರ್ಮಾನಕ್ಕೆ ಹೋಗೋಣ, ಅದನ್ನ ಆಮೇಲೆ ಮಾತಾಡೋಣ. ಹಾಗಾಗಿ ತಮ್ಗೆ 4 ಮಾತುಗಳು ಯಾರು ಬಂದು ಅದ್ರ ಬಗ್ಗೆ ನಾನು ಏನ್ ಹೇಳಿದೆ 2 ವಿಚಾರ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಕೇಳ್ತೇನೆ.
ಬನ್ನಿ. ಈಗ ಲೋಕಣ್ಣ ಅವರು ಇವತ್ತು ಕರೆದಿರೋದು ಕಾರ್ಯಕರ್ತರಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೂ ಗೊಂದಲ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಕರೆದು ಇಲ್ಲಿ ಸಭೆ ಮಾಡಿದ್ದಾರೆ. ಈ ಸಭೆ ಮಾಡಿರೋದು ನಿಮ್ಗೆಲ್ಲರಿಗೂ ಖುಷಿ ತಂದಿರುತ್ತೆ. ಯಾಕೆ ಅಂತಂದ್ರೆ ಮುಂದೆ ನಡೆಯೋ ಚುನಾವಣೆಯಲ್ಲಿ ನಿಮ್ಗೊಂದು ದಿಕ್ಕು ಏನ್ ಮಾಡ್ಬೋದು ಲೋಕಣ್ಣ ಪರವಾಗಿ ಕೆಲಸನ ಅಂತ ಹೇಳ್ಬಿಟ್ಟು. ಹಾಗಾಗಿ ಈಗ ನಾವು ವನವಳ್ಳಿ ಭಾಗದಿಂದ ಬರುವಂತ ಎಲ್ಲಾ ಕಾರ್ಯಕರ್ತರುಗಳು ಷಡಾಕ್ಷರಿ ಅವರ ಪರವಾಗಿ ಕೆಲಸ ಮಾಡೋದಕ್ಕೆ ಅಂತೂ ರೆಡಿ ಇಲ್ಲ. ನಾವು ಆವಾಗ್ಲೂ MLA ಎಲೆಕ್ಷನ್ ಅಲ್ಲೂ ಕೂಡ ನಾವು ರೆಡಿ ಇರಲಿಲ್ಲ. ಲೋಕಣ್ಣ ಅವ್ರ ತೀರ್ಮಾನ ಏನಿತ್ತು ಅದ್ರ ಪರವಾಗಿ ನಾವು ಕೆಲಸ ಮಾಡ್ಕೊಂಡಿರೋದು. ಮುಂದೆನೂ ಕೂಡ ಲೋಕಣ್ಣ ಅವ್ರು ಏನ್ ಹೇಳ್ತಾರೆ, ಯಾವ ಅವರ ನಿರ್ಧಾರ ತಗೊಂತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಆಮೇಲೆ ಈ ಭಾಗದ ದೊಡ್ಡ ದೊಡ್ಡ ರಾಜಕಾರಣಿಗಳು ಏನಿದ್ದಾರೆ, ಲೋಕಣ್ಣ ಅವ್ರನ್ನ ಗುರ್ತಿಸಿ ಈ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಕೊಡುವಂತ ಗೌರವಗಳನ್ನ ಕೊಟ್ರೆ ಮಾತ್ರ ಅವ್ರ ಜೊತೆ ನಾವು ಕೂಡ ಹೆಜ್ಜೆನ ಮುಂದಕ್ಕೆ ಹಾಕ್ತೀವಿ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರಾಜಕಾರಣಿ ಅದು ಎಷ್ಟೇ ದೊಡ್ಡ ಮಟ್ಟದಲ್ಲಿದ್ರು ಕೂಡ ಲೋಕಣ್ಣ ಅವ್ರಿಗೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಕೂಡ ನಾವು ಯಾವ ರಾಜಕಾರಣಿಯಿಂದ ಹೋಗಿ ನಾವು ಕೆಲಸ ಮಾಡೋಕೆ ನಾವು ರೆಡಿ ಇಲ್ಲ. ಇಲ್ಲಿನ ಸಚಿವರು ಆಗ್ಲಿ, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗ್ಲಿ, ಇವರೆಲ್ಲ ಮಧ್ಯಸ್ಥಿಕೆ ತಗೊಂಡು ಈಗೇನು ಅವ್ರ ಹತ್ರ ನಮ್ಮನ್ನ ಕುಂಚಿ ಮಾತಾಡುವಂತ ಅವಶ್ಯಕತೆ ಏನಿಲ್ಲ. ನಮಗೆ ಸ್ವತಂತ್ರವಾಗಿ ಒಂದು ತಂಡ ಕಟ್ಕೊಂಡು ಹೋಗೋದಕ್ಕೆ, ಲೋಕಣ್ಣವರ ಜೊತೆಗೆ ನಾವು ನಿಲ್ಲೋದಕ್ಕೆ ನೀವು ತೀರ್ಮಾನ ಕೊಡೋದು ಅಷ್ಟೇ ಬಾಕಿ ಅಷ್ಟೇ. ಈಗ ಮುದ್ದನ್ನೇಗೌಡರು ಈಗ 5 ವರ್ಷದ ಹಿಂದೆ ಏನಿದ್ರು ಅವರು ಒಳ್ಳೆ ರಾಜಕಾರಣಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತು. ಹಾಗಾಗಿ ಮೊದಲನೇ ಪಟ್ಟಿಲೆ ಕೂಡ ಅವ್ರ ಹೆಸರು ಕೂಡ ಕೊಟ್ಟಿದ್ದಾರೆ. ಅವ್ರ ಪರವಾಗಿ ಲೋಕಣ್ಣವ್ರು ಏನ್ ಹೇಳಿದ್ದಾರೆ, ಕೆಲಸ ಅವರು ಆ ತೀರ್ಮಾನ ತಗೊಂಡ್ರೆ ನಾವು ಕೆಲಸ ಮಾಡೋದಕ್ಕೆ ರೆಡಿ ಇದೀವಿ. ಆದ್ರೆ ಅವ್ರಿಗೆ ಕೊಡೋಂತ ಗೌರವನ ಅವ್ರು ಕೊಡ್ಬೇಕಷ್ಟೇ. ಇಷ್ಟು. ಈಗ ಇನ್ನು ಸಾಕಷ್ಟು ಜನ ಇದಾರೆ ಮಾತಾಡೋಂಥವ್ರು, ಮಾತಾಡ್ಬೋದು, ಮುಕ್ತವಾಗಿ ಮಾತಾಡಿ. ಮತ್ತೆ ಲೋಕಣ್ಣವರ ಒಂದು ತೀರ್ಮಾನಕ್ಕೆ ಬದ್ಧವಾಗಿರಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಜಿಲ್ಲೆ ತುರುವೇಕೆರೆ ತಾಲೂಕು ಆದ್ರೂ ತುಮಕೂರು ಜಿಲ್ಲೆಗೆ ಇನ್ಚಾರ್ಜ್ ಆಗಿ ಅಹಿಂದ ಸಂಘಟನೆಯಿಂದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗಾಗಿ ತುಮಕೂರು ಜಿಲ್ಲೆನಲ್ಲಿ ಸಂಪೂರ್ಣವಾಗಿ ಅಹಿಂದ ಸಂಘಟನೆಯಿಂದ ಎಲ್ಲ ಸಂಘಟಕರನ್ನು ಸೇರಿಸಿ ತಿಪ್ರು ತಾಲೂಕಲ್ಲಿ ನಮ್ಮ ಮಂಜುನಾಥ್ ಅಂತ ಅಧ್ಯಕ್ಷರು ಮಾಡಿದ್ದೀವಿ. ಸೊ ಹಾಗಾಗಿ ಸಂಘಟನೆ ತುಂಬಾ ಚುರುಕಾಗಿ ನಡೀತಾ ಇದೆ. ಹೌದು, ಹಾರಘಟ್ಟ ಮಂಜುನಾಥ್ ಅಂದ್ರೆ ಬೆಂಗಳೂರಲ್ಲಿದ್ದಾರೆ, ಬಟ್ ಸಂಘಟನೆ ಇಲ್ಲಿ ಪಂಚಾಯತಿ ಸದಸ್ಯರಾಗಿದ್ದಾರೆ. ಮತ್ತೆ ಹಲವಾರು ಸಂಘಟನೆಗಳು ಇನ್ವಾಲ್ವ್ ಆಗಿದ್ದಾರೆ. ಮಂಜು ಹೇಳಿ. ಅವರು ತುಂಬಾ ಚುರುಕಾಗಿ ಕೆಲಸ ಮಾಡ್ತಾರೆ. ತಿಪ್ರು ತಾಲೂಕಲ್ಲಿ ಸಂಪೂರ್ಣವಾಗಿ ಚುರುಕಾಗಿ ಅಹಿಂದ ಸಂಘಟನೆಯಿಂದ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಸೊ ಹಾಗಾಗಿ ತುಮಕೂರು ಜಿಲ್ಲೆನಲ್ಲಿ ಸಂಪೂರ್ಣವಾಗಿ ಅಹಿಂದ ಸಂಘಟನೆಯಿಂದ ಏನೇನು ನಡೀತಾ ಇದೆ ಎಲ್ಲ ಸಂಘಟನೆಯಿಂದ ನಾವು ಸಂಪೂರ್ಣ ಇನ್ಚಾರ್ಜ್ ಆಗಿ ಎಲ್ಲಾ ತಾಲೂಕು ನಮ್ಮ ತುಮಕೂರು ಜಿಲ್ಲೆ ಸಂಪೂರ್ಣವಾಗಿ ನಾವು ಗಮನಿಸಿಕೊಂಡು ನಾವು ರಿಪೋರ್ಟ್ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಮುದ್ದನಮೇಗೌಡರು ಪ್ರತಿಯೊಬ್ಬ ಚಿಕ್ಕ ಮಗುವಿನಿಂದ ದೊಡ್ಡವರವರೆಗೂ ಡೈರೆಕ್ಟ್ ಆಗಿ ಸ್ಪಂದಿಸುವಂತ ವ್ಯಕ್ತಿ. ನನ್ನ ಜೀವನದಲ್ಲಿ ನನಗೆ 55 ವರ್ಷ ವಯಸ್ಸಲ್ಲಿ ನನ್ನ ಕಣ್ಣಿಂದ ನೋಡಿರೋದು ಅವರೊಬ್ಬರನ್ನೇ. ಯಾಕೆ ಅಂದ್ರೆ ನನ್ನ ಜೀವನದಲ್ಲಿ 55 ವರ್ಷದ ಹಲವಾರು ಸ್ಟೇಟ್ ಲೆವೆಲ್ ಎಲ್ಲ ತಿರುಗಿದೀವಿ, ಎಲ್ಲಾ ರಾಜ್ಯಗಳಲ್ಲೂ ಓಡಾಡಿದೀನಿ ಬೇರೆ ವಿಚಾರದಲ್ಲಿ. ಆದ್ರೆ ಒಬ್ಬ MP ಆಗಿ ಒಂದೇನಾದ್ರು ಆಕಸ್ಮಿಕ ಎಮರ್ಜೆನ್ಸಿ ಆಗಿ ನಾವು ಸ್ಪಂದಿಸಬೇಕು ವಿಚಾರ ವಿನಿಮಯ ಅಂತಂದ್ರೆ ಒಂದು ಸೆಷನ್ ಇಂದ ಬಂದು ಈಚೆಗೆ ಬಂದು ಮಿಸ್ಡ್ ಕಾಲ್ ನೋಡ್ಬಿಟ್ಟು ರೀಕಾಲ್ ಮಾಡಿ ಏನಪ್ಪ ಸಮಸ್ಯೆ ಅಂತ ಕೇಳುವಂತ ವ್ಯಕ್ತಿ ನಾವು ಕಂಡಿರೋದು. ಇವತ್ತಿನವರೆಗೂ ಅಂತ MP ನ ನಾವೆಲ್ಲೂ ನೋಡಿಲ್ಲ. ಹಾಗಾಗಿ ಅವ್ರನ್ನ ಬಿಟ್ಕೊಳ್ದೇನೆ ನಾವು ಮತ್ತೆ ಕಾಂಗ್ರೆಸ್ಗೆ ಕರ್ಸ್ಕೊಂಡು ಅವ್ರನ್ನ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಬಗ್ಗೆ, ನಮ್ಮ ತುಮಕೂರು ಜನತೆಯ ಬಗ್ಗೆ ಧ್ವನಿ ಎತ್ತೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಇರತಕ್ಕಂಥ ಎಲ್ಲಾ ಕಾರ್ಯಕರ್ತರಲ್ಲಿ ಮತ್ತೆ ಎಲ್ಲಾ ಲೀಡರ್ಸ್ ಅಲ್ಲೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ಮುದ್ದನಮೇಗೌಡರನ್ನ ಅತ್ಯುನ್ನತ ಅತಿ ಹೆಚ್ಚು ಮತಗಳಿಂದ ಹಿಸ್ಟ್ರಿ. ನಾವು ರಾಜಕಾರಣ ಮಾಡ್ಬೇಕು ಅಂತ ರಾಜಕಾರಣ ಮಾಡೋ ಅಂತಾರೆ ಬೇರೆ ಇದ್ದಾರೆ, ಅದು ಬೇರೆ ಬೇರೆ ರೀತಿ ಮಾಡ್ಲಿ ತೊಂದರೆ ಇಲ್ಲ. ಆದ್ರೆ ಸಾರ್ವಜನಿಕವಾಗಿ ಸಮಾನತೆ ಕೊಡ್ತಕ್ಕಂಥ ವ್ಯವಸ್ಥೆ ಈ ವ್ಯವಸ್ಥೆ ಒಳಗಿದ್ರೆ ಎಲ್ರಿಗೂ ಕೂಡ ಒಂದು ಒಳ್ಳೆ ಬೆಳವಣಿಗೆ. ನಾವು ನೋಡಿದೀರಾ, ಲೋಕಣ್ಣವರು ತಾಲೂಕಿನಲ್ಲಿ ಬಂದಂತ ಸಂದರ್ಭದಿಂದ ಇಲ್ಲಿವರೆಗಾಗೂ ಕೂಡ ಅವ್ರು ಯಾವುದೇ ಅಧಿಕಾರ ಇಲ್ಲದಲೇ ಇದ್ರೂ ಕೂಡ ಪ್ರಾಮಾಣಿಕವಾಗಿ ತಾಲೂಕಿನ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಅವ್ರ ಕೈಲಾದ ಮಟ್ಟಿಗೆ ಸೇವೆನ ಮಾಡ್ಕೊಂಡ್ ಬರ್ತಲೇ ಇದ್ದಾರೆ, ಅಧಿಕಾರ ಇಲ್ಲದಲೇ ಇದ್ರು ಕೂಡ. ಆದ್ರೂ ಕೂಡ ಈಗಲೂ ಕೂಡ ನಿರಂತರವಾಗಿ ಸೋಷಿಯಲ್ ಸರ್ವಿಸ್ ಅಲ್ಲಿ ಅವ್ರು ಯಾವುದೇ ತರಹದ ಹಿಂದುಳಿದಿಲ್ಲ. ಆದ್ರೆ ನಾವು ಅವ್ರು ಹೇಳಿದ ರೀತಿನಲ್ಲಿ ನಾವೆಲ್ಲ ಹಿಂದೆಗಡೆ JDS KJP ಮತ್ತೆ ಇದ್ರಲ್ಲೆಲ್ಲ ಇದ್ದಂತವ್ರು, ಅವ್ರು ಹೇಳಿದ ರೀತಿನಲ್ಲಿ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದೀವಿ. ಸರಿ, ಈ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ನಮ್ಮ ಒಬ್ರು ನಾಯಕತ್ವ ಯಾರಿಗಾದ್ರೂ ಒಬ್ರಿಗೆ ಇರ್ಬೇಕಾಗುತ್ತೆ. ಆ ನಾಯಕತ್ವಕ್ಕೆ ಒಂದು ಸರಿಯಾದ ರೀತಿ ಸ್ಥಾನಮಾನ ಇಲ್ಲ ಅಂತಂದಾಗ ನಾವೇನ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ತಾವೆಲ್ಲರೂ ಕೂಡ ಆಲೋಚನೆ ಮಾಡ್ಬೇಕಾಗಿದೆ. ಹಾಗಾಗಿ ನಾವು ನೀವೆಲ್ಲ ಕೂಡ ಒಗ್ಗಟ್ಟಾಗಿ
ನಾವು ನೀವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಲೋಕಣ್ಣವ್ರ ಕೈ ಬಲಪಡಿಸಬೇಕಾಗಿದೆ ಯಾವ ರೀತಿ. ಹಾಗಾಗಿ ಇವತ್ತು ನಾವು ಹಿಂದೆ ವಿಧಾನಸಭೆ ಚುನಾವಣೆ ನಡೀತು. ವಿಧಾನಸಭೆ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಬಾರ್ದು ಅಂತ ಇರಲಿಲ್ಲ, ನಮಗೆ ಯಾವುದೂ ಇರಲಿಲ್ಲ. ಬಟ್ ಏನಾಗಿದೆ ಅಂತಂದ್ರೆ ಲೋಕೇಶ್ವರ್ ಅವ್ರು ಏನ್ ನಿರ್ಧಾರ ತಗೊಂಡು ಬದ್ಧವಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದೀವಿ. ಬಟ್ ಯಾವುದೇ ಪಕ್ಷನ ನಾವು ಗುರುತಿಸ್ಕೊಂಡಿಲ್ಲ. ನನಗೆ ಗುರುತಿಸ್ಕೊಂಡಿರೋದು ಲೋಕೇಶ್ವರ ಜೊತೆ ಹಾಕಿದೀವಿ ಅಂತಂದ್ರೆ ಅವ್ರು ಕಷ್ಟ ಆಗ್ಬೋದು, ಸುಖ ಆಗ್ಬೋದು, 12 ಗಂಟೆ ಅವ್ರು 1 ಗಂಟೆ ಆಗ್ಬೋದು, 24 ಕೆಲಸ ಮಾಡಕ್ಕೆ ಕೆಲಸ ಬಿಟ್ಟು ಈ ತಾಲೂಕಿಗೆ ಬಂದಿದ್ದಾರೆ. ಆದ್ರೆ ಈ ತಾಲೂಕಿನ ಶಾಸಕರು ಅವ್ರ ಕೆಲಸ ಆಗೋವರೆಗೂ 25,000-30,000 ಓಟ್ ತಾಂಡಿದ್ದ ಶಾಸಕರು 73,000 ಓಟ್ ಬಂತು. ಯಾಕೆ ಬಂತು? ಅದ್ರ ಕಾರಣ ಲೋಕೇಶ್ವರ ಅವರು. ಈ ಲೋಕೇಶ್ವರ ಅವ್ರ ಶ್ರಮದಿಂದನ ನಮ್ಮನ್ನೆಲ್ಲ ಕಟ್ಕೊಂಡು ತಾಲೂಕಿನಾದ್ಯಂತ ಮನೆಗೂ ಹೋಗಿ ಅವ್ರ ಚುನಾವಣೆ ಸಹ ಅಷ್ಟೊಂದು ಎಫರ್ಟ್ ಹಾಕಿರೋ ಅಂತ ಕೆಲಸ ಮಾಡಿರೋ. ಆದ್ರೆ ಇವತ್ತು ಲೋಕೇಶ್ವರ ಕಡೆಗಾಣಿಸಿದ್ರು. ಯಾಕೆ ಕಡೆಗಾಣಿಸಿರೋ? ಇವರ ಕುಟುಂಬ ವರ್ಗದವ್ರ ಮೇಲೆ ಬರ್ಬೇಕಲ್ಲ. ಲೋಕೇಶ್ವರ ಹೋದ್ರೆ ಭ್ರಷ್ಟಾಚಾರ ತಡೆಯಕ್ ಆಗ್ತಾ ಇಲ್ಲ ಅಂತಾರೆ. ಯಾವುದೇ ಒಂದು ಗ್ರಾಮ ಪಂಚಾಯತಿಗೆ ನೀವು ಖಾತೆ ಮಾಡೋ ಪಿಡಿಒ ಕೆಲಸ 25,000 ಪಿಡಿಒ ಕೇಳ್ತಾನೆ. ಎಲ್ಲಿಂದ ತಂದು ಕೊಡ್ತಾರೆ ಜನ? ಕುಡಿಯಕ್ ನೀರಿಲ್ಲ, ತಿನ್ನಕ್ ಅನ್ನ ಇಲ್ಲ, ದನಕರುಗಳು ಹುಲ್ಲಿಲ್ಲ, ಮೇವಿಲ್ಲ. ಇಂಥ ಸಂದರ್ಭದಲ್ಲಿ ಫಾರಿನ್ ಟೂರ್ ಮಾಡ್ತಾವ್ರೆ. ಜನಗಳ ಮಧ್ಯೆ ಇದ್ದು ಏನಪ್ಪ ಮಾಡೋಣ, ನಿಮ್ ಕಷ್ಟ ಸುಖ ಏನಂತ ಎಲ್ಲಾರ 8-9 ತಿಂಗಳು ಆಗ್ತಾ ಬಂದೆಲ್ಲ ಕೇಳಿದ್ರ ಶಾಸಕರು? ಯಾಕೆ ಕೇಳಿಲ್ಲ? ನೀವು ಬೇಕಾಗಿಲ್ಲ. ನೀವು ಬೇಕಾಗಿರೋದು ನಾಗೇಶಿನ ತೆಪ್ಕೊಬೇಕು, ನಾಗೇಶಿನ ಮುದ್ದಾಡ್ಕೋಬೇಕು ಅಷ್ಟೇ ನೀವು ಬೇಕಾಗಿರೋದು. ಯಾವ ಕಾರ್ಯಕ್ಕೆ ಓಟ್ ಹಾಕಿ ಎರಡಾಗಿದೆ ಲೋಕಣ್ಣವ್ರ ಮಾತಿಗೆ ಓಟ್ ಹಾಕಿದ್ವಿ ಅಂತ ನಮಗೂ ಒಂದು ಪಶ್ಚಾತ್ತಾಪ ಇದೆ. ಓಟ್ ಹಾಕಿದ್ವಿ ಅನ್ನೋ ಒಂದು ಜಿಗುಪ್ಸೆ ಇದೆ. ಬಟ್ ಏನು ಮಾಡಂಗಿಲ್ಲ. ನಮ್ಮ ಲೀಡರ್ ಏನ್ ಹೇಳ್ತಾರೋ ಅದಕ್ಕೆ ಬದ್ಧವಾಗಿರ್ತೇವೆ. ಮುಂದಿನ ದಿನಗಳಲ್ಲೂ ಅಷ್ಟೇ ಲೋಕೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಈ ತಾಲೂಕಿನಲ್ಲಿ ಕಾಂಗ್ರೆಸ್ ಮುಖಂಡರೆಲ್ಲ ಬಂದು ಲೋಕೇಶ್ವರ ನನ್ನ ಅಕ್ಕ ತಂಗಿಯರಿಗೂ ನಮಸ್ಕಾರ ಹೇಳ್ತಾ, ಊರು ಸಣ್ಣ ಗ್ರಾಮ ಬೀರಸಂದ್ರಪಾಳ್ಯ, ಸಿದ್ದರಾಮಯ್ಯ ಅಂತ ಹೆಸರು, ಸೇವೆ ತಿಪಟೂರು ನಂದಿನಿ ಬ್ಯಾಂಕ್ ಡೈರೆಕ್ಟರ್, ತಿಪಟೂರು ತಾಲೂಕು. ಲೋಕಣ್ಣನವರು ನಿರ್ವಹಿಸ್ತಾರೆ. ಅದೇ ರೀತಿಯಾಗಿ ನೀವೆಲ್ಲರೂ ಸಹ ಅವರು ತೋರಿಸಿದ್ದ ಗುರಿಗೆ ಹೊಡಿಲೇಬೇಕು. ಅವರು ತೋರಿಸಿದ ಗುರಿ ನೀವು ಗುಂಡು ಹೊಡಿತೀರ ಅಂತ ಹೇಳಿ ನಾನು ನಿಮ್ಮೆಲ್ಲರೂ ನಂಬಿದ್ದೇನೆ. ಇನ್ನು ಮುಂದೆ ಸಹ ನಮ್ಮ ಲೀಡರ್ ಯಾರು? ನಮ್ಮ ಲೀಡರ್ ಯಾರು? ಲೋಕೇಶ್ವರಿಗೆ ಕೇಳ್ತಾ ಒಂದು ಮಾತು ಮುಗಿಸ್ತಾ ಇದ್ದೀನಿ. ಜೈ ಜಯಕರ. ಸಂಘಟನಾ ಸೆಕ್ರೆಟರಿಯಾಗಿ ನಿಮ್ಮ ಹತ್ರ ಮಾತಾಡೋದಕ್ಕೆ ಒಂದು ಸ್ವಲ್ಪ ಪರ್ಮಿಷನ್ ಕೊಟ್ಟಿದ್ದಾರೆ ನಮ್ಮ ಮಂಜುನಾಥ್ ಅವರು. ಹಾಗೆ ನಾನು ಹೇಳೋದು ಒಂದೇ ಇಷ್ಟಪಡೋದು, ನಮ್ಮ ಸಾಹೇಬರು ಎಲ್ಲಿ ಹೆಜ್ಜೆ ಇಡ್ತಾರೆ ಅದು ನಾವು ಮುಂದೆ ಇದ್ದೇ ಇರ್ತೀವಿ. ನಾವು 100ರಷ್ಟು ಮುದ್ದಹನುಮೇಗೌಡರು ಗೆಲ್ತಾರೆ. ಆದ್ರೆ ಇನ್ನೂ ಹೆಚ್ಚಿಗೆ ರೀತಿಯಲ್ಲಿ ಗೆಲ್ಸಬೇಕು ಅಂತ ಇಲ್ಲಿ ಬಂದ ಪ್ರತಿಯೊಬ್ಬರು ನಾನು ಮನವಿ ಮಾಡ್ಕೋತೀನಿ. ಅಷ್ಟು ಮಾತು ಹೇಳಕ್ಕಾಗ್ತದೆ. ಇನ್ನೊಂದು, ಇವರ ಸಂಘಟನೆಯಲ್ಲಿ ಮುದ್ದಹನುಮೇಗೌಡರು ಬಂದು ಮೆರವಣಿಗೆ ಹೋಗ್ಬೇಕು, ಅದು ಇವ್ರು ತೀರ್ಮಾನ ತಗೊಳ್ಳಿ, ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಅವರ ಸಂಘಟನೆಯಲ್ಲಿ ನಾವು ಬರೋದಿಲ್ಲ. ಇವ್ರ ಜೊತೆಯಲ್ಲಿ ಮುದ್ದಹನುಮೇಗೌಡರು ಒಂದ್ಸರಿ ಬರಬೇಕಾಗತ್ತೆ. ಯಾವತ್ತ ಅವರು ಇಟ್ಕೋತಾರೆ ಅದಕ್ಕೆ ನಾವು ರೆಡಿ ಇದೀವಿ. ಇದನ್ನು ಮಾತ್ರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ. ಈಗ ಲೋಕಸಭಾ ಚುನಾವಣೆಯಲ್ಲಿ ಹೋದ್ಸರಿ MLA ಎಲೆಕ್ಷನ್ ಷಡಾಕ್ಷರಿ ಅವರಿಗೆ ಸಪೋರ್ಟ್ ಮಾಡ್ತಿದ್ರು ಲೋಕಣ್ಣವರು. ಈ ಸಲ ಷಡಾಕ್ಷರಿಯಿಂದ ಹೋಗೋದು ಬೇಡ ಅಂತಿದ್ದಾರೆ. ಇವರು ಬಿಜೆಪಿಗಾರ ಸಪೋರ್ಟ್ ಮಾಡಲಿ, ಕಾಂಗ್ರೆಸ್ಗಾರ ಸಪೋರ್ಟ್ ಮಾಡಿ, ನಾವು ಲೋಕೇಶ್ವರ್ ಜೊತೆಲೇ ಇರ್ತೀವಿ, ಅವರಿಂದ ಬರ್ತೀವಿ ನಾವು. ನೀವಿಲ್ಲ ಈಗ ಬಂದಿರಲ್ಲ? ಹೌದಾ? ಹರ್ಷಣ ಹಾಯ್ ಏನ್ರಿ? ಹರ್ಷಣ ರೀ ಹಾಯ್ ಏನ್ರಿ? ಹಾಯ್ ಹಾಯ್ ಹಾಯ್. ಹೇಳಬೇಕು. ಕಾರ್ಯಕರ್ತರಿಗೂ ಹುಮ್ಮಸ್ ತುಂಬತಕ್ಕಂಥವರು, ಹಾಗೆ ಎಲ್ಲ ನೊಂದು ಬೆಂದಿರ್ತಕ್ಕಂಥವ್ರಿಗೆ ಅವ್ರ ಮನೆ ಹತ್ರ ಹೋದವ್ರಿಗೆ ಎಲ್ಲರಿಗೂ ಒಂದೊಂದು ಒಳ್ಳೆ ಮಾತುಗಳನ್ನ ಹೇಳಿ ಹಾಗೂ ಅವ್ರ ಕೈಲಾದಷ್ಟು ಸಹಾಯವನ್ನ ಮಾಡ್ತಾ ಇದ್ದಾರೆ. ಅವರ ನಾಯಕತ್ವ ಗುಣಗಳು ತುಂಬಾ ಇಷ್ಟಪಟ್ಟಿದ್ದೀವಿ ನಾವು. ಹಂಗಾಗಿ ಅವ್ರು ಏನೇ ತೀರ್ಮಾನ ತಗೊಂಡ್ರು, ಅವ್ರೇನೇ ಮುಂದೆ ಹೆಜ್ಜೆಯನ್ನು ಇಟ್ರು, ಅವ್ರಿಗೆ ನಾವು ಬೆನ್ನೆಲುಬಾಗಿರ್ತೀವಿ ಅಂತ ಈ ಮೂಲಕ ನಾನು ವೇದಿಕೆ ಮುಖಾಂತರ ಅವರಿಗೆ ಭರವಸೆನ ನೀಡ್ತಾ ಇದ್ದೀನಿ. ಅವ್ರು ಯಾವುದೇ ರೀತಿ ತೀರ್ಮಾನ ತಗೊಂಡು ರಾಜಕೀಯವಾಗಿ ಮುಂದುವರೆದ್ರು ಅವ್ರಿಗೆ ನಾನು ಹಿಂದೆ ಇದ್ದು ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಲಿಕ್ಕೆ ನಾನು
ಬದ್ಧನಾಗಿರ್ತೀನಿ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸ್ವಲ್ಪ ಗಣೇಶ್ ಅಂತ, ಮಾಜಿ ನಗರಸಭೆ ಉಪಾಧ್ಯಕ್ಷರು, ಹಾಲಿ ಸದಸ್ಯರು. ಏನೋ ಒಂದು ತಿಪ್ಟೂರಿನ ಇವತ್ತು ಒಂದು MP ಚುನಾವಣೆ ಒಂದು ಹತ್ರ ಬಂದಿದೆ. ಇವತ್ತು ಎಲ್ಲರೂ ಒಟ್ಟಿಗೆ ಸೇರೋದು ತುಂಬಾ ಸಂತೋಷ. ಹೀಗೆ ಹೋದ್ಸರಿ ನಾವು MLA ಎಲೆಕ್ಷನ್ಗೆ ಒಟ್ಟಿಗೆ ಸೇರಿ ಒಂದು ತೀರ್ಮಾನ ಮಾಡಿದ್ವು. ಅವತ್ತು ತೀರ್ಮಾನ ಎಲ್ಲರ ಮುಂದೆಲ್ಲೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಟಿಪ್ಪು ಶಾಸಕರು. ಲೋಕಣ್ಣವ್ರಿಗೆ ಯಾವುದೇ ಜೊತೆ ನಾನು ಇರ್ತೀನಿ, ಯಾವುದೇ ತರದಲ್ಲೂ 50% ನಾವು ಕೊನೆವರೆಗೂ ನಾನು ನೋಡ್ಕೊಂತೀನಿ ಅಂತ ಹೇಳಿ ಅವತ್ತು ಏನ್ ಮಾತು ಕೊಟ್ರು, ಆ ಮಾತಂದ್ರೆ ಎಲೆಕ್ಷನ್ ಗೆದ್ದೆ ಮಾರ್ನೇಸಿಗೆ ಮರ್ತು ಇವತ್ತು ಅವ್ರ ಪಾಡಿಗೆ ಅವರಿದ್ದಾರೆ. ಆದ್ರೆ ಈ ದಿನಗಳಲ್ಲಿ ಕಾರ್ಯಕರ್ತರು ಮತ್ತು ಲೋಕಣ್ಣವರು ನಾವೇನ್ ಜೊತೆಲಿದ್ದೀವಿ, ನಾವು ಇವತ್ತು ಅವತ್ತಿಂದಲೂ ನೋವನ್ನು ಅನುಭವಿಸ್ತಾ ಇದೀವಿ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ನೋವನ್ನು ಅನುಭವಿಸೋದು ಬೇಡ. ನಮ್ಮ ಲೀಡರ್ಗೆ ತಾಲೂಕು ಉಸ್ತುವಾರಿ ಅವರು ಕೊಡಬೇಕು. ಮುಂದಿನ ದಿನಗಳಲ್ಲಿ ಟಿಕೆಟ್ ಅವ್ರಿಗೆ ಮುಂದೆ ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಅಲ್ಲರಲ್ಲಿ BJP ಯಾವುದೇ ಪಕ್ಷದಲ್ಲಿ ಒಂದು ಲೀಡು, ಇವರು ಲೋಕಲ್ ಲೀಡರ್ಗಳು ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಮಾತಾಡೋದು ಬೇಡ. ನಾವು ಹೈಕಮಾಂಡ್ ಯಾವುದೇ ಹೈಕಮಾಂಡ್ ಆಗಲಿ ಬಂದು ಲೋಕಲ್ಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆ ಅವಕಾಶ ಕೊಡ್ತೀವಿ. ಈ ಸರಿ MP ಎಲೆಕ್ಷನ್ ಚುನಾವಣೆಯಲ್ಲಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಯಾರು ಬರ್ತಾರೋ ಆ ಪಕ್ಷಕ್ಕೆ ಲೋಕಣ್ಣವ್ರು ಏನ್ ಹೇಳ್ತಾರೆ ಆ ದಾರಿ ನಾವು ಮುಂದಕ್ಕೆ ಹೋಗೋಣ ಅಂತ ನಾವು ತೀರ್ಮಾನ ಮಾಡೋಣ. ಯಾಕೆಂದ್ರೆ ಈಗ ಮೋಸವಾಗಿರೋದು ಸಾಕು. ಸುಮಾರು 1 ವರ್ಷ ಆಗೈತೆ ಗೆದ್ದು ನಮ್ಗಳನ್ನೆಲ್ಲ ಯಾರನ್ನೂ ಒಂಥರ ಅನಾಥ ನೋಡ್ತಾ ಇದ್ದಾರೆ. ಇವತ್ತು ಅವ್ರು ಮಾತ್ರ ಆರಾಮಾಗಿ, ಅವ್ರ ಕಡೆಯವರು ಏನು ಆರಾಮಾಗೇನಿಲ್ಲ, ಅವ್ರ ಕಡೆಯವರು ಸಿಕ್ಕಾಡಬೇಕಂತ ನಮ್ಗಿಂತ ನಾವಾರ ಆರಾಮಾಗಿದ್ದೀವಿ. ಲೋಕಣ್ಣವ್ರ ಜೊತೆ ಇದೀವಿ. ಲೋಕಣ್ಣವ್ರು ಏನಂದ್ರು ನಾವು ಮಾಡ್ಕೊಂಡು ನಮ್ಗೆ ಏನಂದು ಸ್ಪಂದಿಸ್ಕೊಂಡಿದ್ದಾರೆ. ಅವ್ರಂತೂ ಅವ್ರ ಕಡೆಯವರಂತೂ ಪೂರ್ತಿ ಸುಳ್ಳಾಗೌಡರ. ಈಗ ಅದಕ್ಕೆ ನಾವೆಲ್ಲ ಒಂದು ತೀರ್ಮಾನ, ಲೋಕಣ್ಣವ್ರಿಗೆ ಹೈಕಮಾಂಡ್ ಒಂದು ತೀರ್ಮಾನ ಮಾಡ್ಲಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಒಂದು ಸ್ಥಾನಮಾನ, ಒಂದು ಟಿಕೆಟ್ ಫೈನಲ್, ಯಾವ ಪಕ್ಷದ ಟಿಕೆಟ್ ಫೈನಲ್ ಮಾಡಿದ್ರೆ ಆ ಪಕ್ಷಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಈ ಮುಂದಿನ MP-ನ ನಾವು ಚುನಾವಣೆ ಎದುರಿಸೋಣ ಅಂತೇಳಿ ನನ್ನ ಅಭಿಪ್ರಾಯ. ಹಂಗೆ ಲೋಕಣ್ಣ ಏನ್ ಹೇಳ್ತಾರೆ ಅದಕ್ಕೆ ನಾವು ಬಲವಾಗಿರ್ತೀವಿ. ಇಲ್ಲಿ ಕರೆದು ಮಾತಾಡಕ್ಕೆ ಅವಕಾಶ ಕೊಡೋದು ನಮ್ಮೆಲ್ಲರಿಗೂ ಧನ್ಯವಾದ. ಇದ್ಯಾವ್ದ BJP ಅವು ಇವು ಹಳಮಳ ಬಂದು ಹಾಳಾಗಿ ಸತ್ತೋರು, ಅವ್ರನ್ನಾರು ಗೆಲ್ಸ್ಕೊಡ್ರಿ. ಜೈನ್ ಕರ್ನಾಟಕ ಮಾತು ಪಾಯಿಂಟ್ ಹೇಳಿದ್ರು. ಷಡಕ್ಷರಿ ಜೊತೆ ಚುನಾವಣೆಗೆ ಲೋಕಸಭೆ ಅವ್ರ ಜೊತೆ ಹೋಗ್ಬೇಕಾ ಬೇಡವಾ, ಮುದ್ದನ್ನೇಗೌಡರು ಸಪೋರ್ಟ್ ಮಾಡ್ಬೇಕಾ ಬೇಡವಾ, ಅದನ್ನು ಮೀರಿ ಒಂದು ಪಾಯಿಂಟು. ಯಾಕೆಂದ್ರೆ ಇವತ್ತು ಗುಡ್ಡಪಾಳ್ಯದಲ್ಲಿ ಮಾತಾಡೋಂಥ ಮೀಟಿಂಗ್ ಇಲ್ಲಿ ಯಾರು ಜೋಯಿ ಕಟ್ಲಕಾಯಿ ತರ ಕಾರ್ಯಕರ್ತರು ಯಾರು ಬಂದಿಲ್ಲ. ಅಪ್ಪಟ ಲೋಕಣ್ಣರ ಅಭಿಮಾನಿಗಳು ಎಲ್ಲಾ ಪಾರ್ಟಿಯವರು ಬಂದಿದ್ದೀರಾ. ಅದನ್ನು ಮೀರಿ ಒಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಮುಂದಿನ ದಿವಸಗಳಲ್ಲಿ ಇತ್ತೀಚೆಗೆ ಈ ಲೋಕಸಭೆ ಚುನಾವಣೆಗೆ ಮೇಲ್ನವರು ಭಾಜಪದವರು ಸಹ ಇವರಿಗೆ ಆಹ್ವಾನ ಕೊಟ್ಟು ಮಾಡಪ್ಪ ಅಂತಂದ್ರು ದಯವಿಟ್ಟು ಮಾಡಕ್ಕೆ ಒಪ್ಕೊಬೇಕು. ನಿಮ್ ಜೊತೆ ಯಾವುದೇ ನಿರ್ಧಾರ, ಮುದ್ದನ್ನಗೌಡರು ನಿರ್ಧಾರ ತಗೊಂಡ್ರು ನಾವು ನಿಮ್ ಜೊತೆ ಇರ್ತೀವಿ, ಸೋಮಣ್ಣ ಜೊತೆ ಮಾಡ್ರಪ್ಪ ಅಂದ್ರು ಅದಕ್ಕೂ ನಾವು ಮುಂದೆ ಇರ್ತೀವಿ. ಅದನ್ನು ಮೀರಿ ನೀವು ಏನ್ ಡಿಸಿಷನ್ ತಂತೀರೋ ಅದಕ್ಕೆಲ್ಲ ನಾವು ಬದ್ಧವಾಗಿರ್ತೀವಿ. ಷಡಾಕ್ಷರಿ ಜೊತೆ ಯಾವುದೇ ಕಾರಣಕ್ಕೂ ಚುನಾವಣೆಗೆ ಹೋಗಕ್ ಸಾಧ್ಯನೇ ಇಲ್ಲ. ನಮ್ಮ ಜೀವಮಾನದಲ್ಲಿ ಯಾವ ವ್ಯಕ್ತಿಗೆ, ಯಾವ ಪಕ್ಷಕ್ಕೆ, ಆ ವ್ಯಕ್ತಿಗೆ, ಪಕ್ಷಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿಗೆ ಕಾಂಗ್ರೆಸ್ ಸಾಕಷ್ಟು ದೇಶಕ್ಕೆ ಕೊಡುಗೆ ಕೊಟ್ಟಿದೆ, ಇಲ್ಲ ಅಂತಲ್ಲ. ಷಡಾಕ್ಷರಿ ಜೊತೆ ಅವ್ರ ಕುಟುಂಬದವ್ರ ಜೊತೆ ನಮ್ದೇ ಇದ್ದಂತ ಫ್ಯಾಮಿಲಿ ನಾವು ಓಟ್ ಹಾಕ್ಬಾರ್ದಾಯ್ತು ಅಂತ ವ್ಯಕ್ತಿ ಓಟ್ ಹಾಕಿವು. ಕಾರಣ ಇವರು ಲೋಕೇಶ್ ಅವರು ಅವರಿಂದ ಆಗಿರೋಂಥ ಅನ್ಯಾಯ ನಮಗೆ ಯಾವುದೇ ಕಾರಣಕ್ಕೂ ಓಟ್ ಹಾಕಂಗಿರ್ಲಿಲ್ಲ. ಆದ್ರೂ ಓಟ್ ಹಾಕಿದೀವಿ, ಅಜಯ ಸತ್ಯ ಅವರು ಓಟ್ ಹಾಕಿದೀವಿ, ಹಾಕ್ಸಿದೀವಿ, ಮಾಡಿದೀವಿ ಪ್ರಾಮಾಣಿಕವಾಗಿ. ಇಷ್ಟು ಮಾಡಿರುವ ಷಡಕ್ಷರಿ ಒಂದು ದಿವಸ ಇವ್ರಿಗೆ ಬಂದು ಕನಿಷ್ಠ ಗೌರವ ಕೊಡ್ಲಿಲ್ಲ. ಅದ್ ಹೇಳೋದಕ್ಕೆ ಹೋದ್ರೆ ಬಹಳ ದುಗುಡ ಆಗುತ್ತೆ. ಇಲ್ಲಿ ನೀವು ಏನು ಇದನ್ನ ದುಗುಡನ ನಾವು ಸುಮ್ಮನೆ ವ್ಯಕ್ತಪಡಿಸೋದಲ್ಲ, ಮನೆಗೆ ಇವತ್ತಿಂದನೇ ಹೋಗಿ ಲೋಕಣ್ಣವ್ರಿಗೆ ಏನು ವಚನ ಭ್ರಷ್ಟತೆ ಆಗಿದೆ, ಏನ್ ಅನ್ಯಾಯ ಆಗಿದೆ, ವೈಯಕ್ತಿಕವಾಗಿ ಅದು ನಮಗೆ ಅನ್ಯಾಯ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಮನೆಗೆ ಯಾವ ರೀತಿ ನೀವು ಪ್ರಚಾರ ಮಾಡ್ಬೇಕಪ್ಪ ಅಂತಂದ್ರೆ, ಷಡಕ್ಷರಿ ಕುಟುಂಬ ಅಂದ್ರೆ ಇನ್ನು ರಾಜಕಾರಣದಲ್ಲಿ ಯಾರು ನಂಬಾರದು ನಮ್ಮ ತಾಲೂಕಿನಲ್ಲಿ, ಆ ಮಟ್ಟಕ್ಕೆ ನೀವು ಪ್ರಚಾರ ಮಾಡಬೇಕು. ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ಗೆ, ಲೋಕಸಭಾ ಚುನಾವಣೆಗೆ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇವರಿಗೆ ಎಲ್ಲಿ ಗೌರವ ಕೊಡ್ತಾರೋ ಅವ್ರ ಜೊತೆ ಹೋದ್ರೆ ನಾವು ಎಲ್ಲರೂ ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಉದೋ ಹೇಳ್ಕೊಂಡು ನಮ್ಮ ನಿಮ್ಮೆಲ್ಲರ ನಾಯಕರಾದ ಲೋಕಣ್ಣರ ಅಭಿಮಾನಿ ಮುಂದೆ ಸೇರೋದಕ್ಕೆ ಧನ್ಯವಾದಗಳು. ನಾನು ಹೇಳೋದಿಷ್ಟೇ, ನಿಮಗೆ ಗೊತ್ತಿರ್ಬೋದು, ಯಾವುದೇ ಒಂದು ಸಣ್ಣ ಲೀಡರ್ ಆಗ್ಲಿ ಅವರ ಅಧಿಕಾರದಿಂದ ಗುರುತಿಸ್ಕೊತಾರೆ. ನಾವು ಯಾವ ಅಧಿಕಾರ ಕೊಟ್ಟಿದೀವಿ ಇವ್ರಿಗೆ?
25 ವರ್ಷದಿಂದ ನಮ್ಮ ಜೊತೆಲಿ ಬಂದು ಸೇರ್ತಿದ್ರೆ ಯಾವ ಅಧಿಕಾರ ಕೊಟ್ಟಿದೀವಿ? ಕೊಟ್ಟಿಲ್ಲ. ಆದ್ರೆ ನಮ್ಮನ್ನೆಲ್ಲ ನಂಬ್ಕೊಂಡು ಬಂದು ನಿಂತಿದ್ದಾರೆ. ಅವರು ಮನ್ಸು ಮಾಡಿರೋರ್ಗೆಲ್ಲ ಅಧಿಕಾರ ಕೊಡ್ತಿದ್ದಾರೆ, ಕಿಂಗ್ ಮೇಕರ್ ಆಗಿದ್ದಾರೆ. ಮುನ್ಸಿಪಲ್ ಅಲ್ಲಿ ಯಾರು ಬೇಕೋ ಅವ್ರಿಗೆ ಅಧಿಕಾರ ಕೊಡ್ತಿದ್ದಾರೆ. ಈ ಗಣೇಶನ್ ಅವ್ರು ಮಾತಾಡಿದ್ರು, ಅಂತ ಹಿಂದುಳಿದ ಒಬ್ಬ ವ್ಯಕ್ತಿನ ಗುರುತಿಸಿ ಅವ್ರಿಗೆ ಅದನ್ನ ಅಧಿಕಾರ ಕೊಡ್ತಿದ್ದಾರೆ. ಯಾವುದೇ ವಿರೋಧ ಪಕ್ಷ ಅವರೇ ಬಂದ್ರು ಯಾರೇ ಕೆಲಸ ಮಾಡೋನ್ಗೆ ಅವ್ರು ಅಧಿಕಾರ ಕೊಡಿಸಿದ್ರು. ಆದ್ರೂ ಇವತ್ತು ಅವ್ರ ಮನೆ ಬಾಗಿಲು ಬಂದು ಕೇಳ್ಕೊಂಡಿದ್ದಕ್ಕೆ, ಅವ್ರ ಊರಿಗೆ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಮಾಣ ಮಾಡೋಗಿದ್ದಕ್ಕೆ ಷಡಕ್ಷರಣ್ಣವ್ರು ಕೆಲಸ ಮಾಡಿದ್ರು. ಏನಾರು ಅಧಿಕಾರ ಕೇಳಿದ್ರ? ಏನಾದ್ರು ಬರೆಸ್ಕೊಂಡಿದ್ರ? ಅಲ್ಲ ಹೇಳಿ, ಏನು ಇಲ್ದಲೆ ಮಾಡಿ ಇವತ್ತು ಅವ್ರದೇ ಆದ ಜಮೀನಲ್ಲಿ ಎಲ್ಲೋ ಹೋಗಿ ನಾನು ಪಕ್ಷದ ವಿರೋಧಿ ಆಗ್ಲಿ ಜನತೆ ವಿರೋಧಿ ಆಗ್ಲಿ ಅಂತ ಹೋಗ್ಬಾರ್ದು. ನಮ್ಮ ಒಂದು ಒಡಕನ್ನ ಬೇರೆಯವ್ರು ಯಾರು ಉಪಯೋಗಿಸ್ಕೋಬಾರ್ದು. ನಾವು ಯಾವ ಊರಲ್ಲಿದೀವಿ ಅಥವಾ ಯಾವ್ದನ್ನ ನಂಬಿದೀವಿ ಅದಕ್ಕೆ ನಾವು ಬದ್ಧತೆಯಿಂದ ಇರಬೇಕು. ಯಾಕಂದ್ರೆ ಅವರು ದೊಡ್ಡವ್ರ ಜೊತೆ ದೊಡ್ಡ ರೀತಿಯಲ್ಲಿ ಸೇವೆ ಮಾಡಿ ಬಂದಿರೋದು. ಅಧಿಕಾರ ಅವ್ರು ಹೊಸ್ತಲ್ಲ. ಆದ್ರೆ ಜನರಿಗೆ ಅಧಿಕಾರ ಬಂದಾಗ ಜನರಿಗೆ ಏನ್ ಮಾಡ್ಬೋದು, ಜನನಾಯಕ ಏನ್ ಮಾಡ್ಬೋದು ಅನ್ನೋದು ತೋರಿಸ್ಕೊಡ್ಬೇಕು ಅಂತ ಅವ್ರ ಅಧಿಕಾರ ಬಯಸ್ತಿರೋದು. ನೀವು ನೋಡಿ, ಅವರು ಅವ್ರ ಮನೆಯಿಂದನೇ ಒಂದು ಉದಾಹರಣೆಯಾಗಿ ನಿಂತಿದ್ದಾರೆ. ಇರೋ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಎಲ್ಲ ಒಂದೇ ಸಮವಾಗಿ ಒಂದೇ ಮನೆಯಲ್ಲಿ ಮನೆ ಗೆದ್ದು ಮನೆಗೆ ನ್ಯಾಯ ಮಾಡ್ಕೊಂಡು ಆಚೆಗೆ ಬಂದಿದ್ದಾರೆ. ಊರಿಗೆ ನ್ಯಾಯ ಮಾಡ್ತಿದ್ದಾರೆ. ಊರಲ್ಲಿರೋ ಎಲ್ಲರಿಗೂ ಇಲ್ಲಿ ಕೆಲಸ ಕೊಡ್ತಿದ್ದಾರೆ. ಅವ್ರ ಜಾಗಗಳನ್ನ ತೋಟಗಳನ್ನ ಅವ್ರ ಕೆಲಸದಲ್ಲಿದ್ದಾಗಲೇ ಈ ತೋಟ ಅವರೇ ಮಾಡಿದ್ದಾರೆ. ಎಲ್ಲ ಅಣ್ಣ ತಮ್ಮದಿರು ಸಹವಾಸದಿಂದ. ನೀನ್ ಬೇರೆ ನಾನ್ ಬೇರೆ, ನಾನ್ ದುಡಿತಿದ್ದೀನಿ ಮಾಡ್ತಿದ್ದೀನಿ ಅನ್ನೋ ಮಾತು ಬಂದಿಲ್ಲ. ಹಂಗೆ ಊರಲ್ಲಿ ಮನೆಯಲ್ಲಿ ತಾಯಿ ಅವ್ರ ಬಡತನದಿಂದ ಬೆಳೆದಿರೋದನ್ನ ಮರೀದಲೆ ಸುಖ ಬಂದಾಗ್ಲೂ ಎಲ್ಲರಿಗೂ ಹಂಚ್ಕೊಳ್ತಿದ್ದಾರೆ. ಅವ್ರ ಮನೆ ಮದುವೆಗಳನ್ನೆಲ್ಲ ಪುತ್ತೂರಲ್ಲೇ ಬಂದ್ ಮಾಡಿದ್ದಾರೆ. ನಾವು ಇಂಥ ನಾಯಕನಿಗೆ ಅಧಿಕಾರ ಕೊಡಕ್ಕೆ ನಮಗ್ ಶಕ್ತಿ ಇಲ್ಲ. ನಾವೆಲ್ಲ ಸಣ್ಣ ಸಣ್ಣ ಜನಾಂಗದವರು ಇಲ್ಲಿ ಬಂದು ಮಾತಾಡ್ತಿದೀವಿ. ಆದ್ರೆ ದೊಡ್ಡ ಜನಾಂಗ ಆಗಿರೋರು ದಯವಿಟ್ಟು ಇವರಿಂದ ನಿಂತ್ಕೋಬೇಕು. ಯಾವತ್ತು ವ್ಯಾಪಾರ ಮಾಡೋರಿಗೆ ಚಿತ್ತೂರಲ್ಲಿ ಅಧಿಕಾರ ಕೊಟ್ಕೊಂಡು ಕೂತಿದೀವಿ. ಎಲ್ಲ ವ್ಯಾಪಾರಸ್ಥರು ಅಧಿಕಾರ ತಗೊಂಡಿದ್ದಾರೆ. ಇವ್ರು ವ್ಯಾಪಾರ ಮಾಡೋರಲ್ಲ ಇವರು. ಆದ್ರೆ ನಾನು ಏನ್ ಮಣ್ಣಲ್ಲಿ ಹುಟ್ಟಿದ್ದೀನಿ, ಅವ್ರ ಸ್ವಂತ ಒಂದು ಖೋಖೋ ಆಟನ ನಂಬ್ಕೊಂಡ್ರು. ಆ ಖೋಖೋ ಆಟದಿಂದ ಅವರು ಅವರ ಒಂದು ದೇಹ ಸಾಮರ್ಥ್ಯ ಅಷ್ಟೇ ಬೆಳೆಸ್ಕೊಂಡು ಅವತ್ತು ಹೊಟ್ಟೆಗಿಲ್ದಲೇ ಇದ್ರು ಆಟ ಆಡಿದೀವಿ ಅಂತ ಅವರು ಇವತ್ತು ಗರ್ವದಿಂದ ಹೇಳ್ಕೊತಾರೆ. ಅದರಿಂದ ಸಂಪಾದನೆ ಮಾಡಿದ್ದೇ ಅವರ ಅಧಿಕಾರ ಬಯಸಿದ್ರು. ಅಧಿಕಾರದಿಂದ ಏನೇನೋ ಕೋಟಿ ಮಾಡಿದ್ರೆ ಬೆಂಗಳೂರಲ್ಲಿ ಕೋಟಿಗಟ್ಟಲೆ ಮಾಡ್ಕೊಂಡು ವಾಸ ಮಾಡ್ಬೋದಿತ್ತು. ಯಾಕೆ ತಿಪ್ಪೂರು ವಾಪಸ್ ಬಂದ್ರು? ಇದನ್ನೆಲ್ಲ ನಾವು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ. ಕೆಲವರೆಲ್ಲ ಏನೋ ಉಚ್ಚಾಯಿಸಿ ಮಾತಾಡ್ಬಿಡ್ತಾರೆ. ಅವ್ರ ಹತ್ರ ಬಂದಿದ ತಕ್ಷಣ ಗದರ್ತಾರೆ. ಯಾಕೆ ಗದರ್ತಾರೆ? ಟೆಸ್ಟ್ ಮಾಡ್ತಾರೆ ಅವರು. ನನ್ನ ಹತ್ರ ಏನೋ ಸಹಾಯ ಪಡ್ಕೊಂಡು ಹೋಗಿರೋರು ಯಾವತ್ತೂ ಏನ್ ಮಾತಾಡಿಲ್ಲ. ಎಷ್ಟೇ ಬೇಜಾರಾಗಿದ್ರು ಅವ್ರ ಸಹಾಯ ಇದ್ದಾಗ ಅದನ್ನ ಮೂಲೆಗಂಪ ಮಾಡಿ ಸಹಾಯ ಮಾಡ್ತಾರೆ. ಯಾಕಂದ್ರೆ ಕೊರೋನಾ ಕಾಲದಲ್ಲಿ ನಾವು ಹತ್ರದಿಂದ ನೋಡಿದೀವಿ. ಒಂದೇನು ಅಂದ್ರೆ ನಾವು ನೊಂದ್ಕೋಬೇಕು. ಅವ್ರು ನೋಡಿ, ಅಧಿಕಾರ ಇಲ್ದಲೇ ಇದ್ರು ಯಾವುದೇ ರೀತಿ ಅನಾರೋಗ್ಯ ಬಂದಿಲ್ಲ. ನಿಮ್ಗೆ ಗೊತ್ತು, ಒಂದು ಅಧಿಕಾರ ತಪ್ಪೋಗ್ಬಿಟ್ರೆ ಮನೇಲಿ ಹೋಗಿ ಮೂಲೆ ಸೇರ್ಕೊಂಡ್ಬಿಡ್ತಾರೆ. ಓಟ್ ಹಾಕ್ಲಿಲ್ಲ ಅಂತ ಊರೆಲ್ಲ ಬೈಕಂತಿರ್ತಾರೆ. ಯಾರು ಏನಾರ ಅಂತ ಕೆಲಸ ಮಾಡಿದಾರ? ಡೈರೆಕ್ಟ್ ಆಗಿ ಮಾತಾಡ್ತಾರೆ, ಡೈರೆಕ್ಟ್ ಆಗಿ ಹೇಳ್ತಾರೆ. ಇಂಥ ನಾಯಕನ್ನ ನಾವು ಪರಿಚಯ ಮಾಡ್ಕೊಂಡ್ರೆ ದೇವತೆ ಹೇಳ್ತೀನಿ ದಾಖಲೆ ಆಗೋಗುತ್ತೆ. ಶಾಸಕ ಅನ್ನೋ ಒಂದು ಇದಕ್ಕೆ ಸೇವಕ ಅನ್ನೋ ಒಂದು ಅವ್ರ ಸೇವೆನ ಬರೆಸಿ ಅವರು ಒಳ್ಳೆ ಶಾಸಕರಾಗಕ್ಕೆ ಅರ್ಹರಿದ್ದಾರೆ. ಆದ್ರೆ ಏನಾಗಿದೆ ಅಂದ್ರೆ ಸೀನಿಯಾರಿಟಿ. ಇಲ್ಲೇನಾಗಿದೆ? ಸೀನಿಯಾರಿಟಿಗೋಸ್ಕರನೇ ಅವ್ರು ಕೆಲಸ ಮಾಡಿದ್ದು. ನನ್ಕಿನ್ನ ಹಿರಿಯರಿದ್ದಾರೆ, ಅವ್ರಿಗೊಂದು ಅಧಿಕಾರ ಕೊಡ್ಸೋಣ, ಅವರಲ್ಲೊಂದು ಮಾರ್ಪಾಡ್ತಾರಣ. ಅವರು ಅಧಿಕಾರದಿಂದಲೇ ಅವ್ರ ಹಿಂದೆ ಜನ ಇಲ್ದಲೆ ಅಥವಾ ಕೆಲಸಗಾರ ಇಲ್ದಲೆ ಒದ್ದಾಡ್ತಾರೆ. ಅವ್ರ ತಮ್ಮನ್ ತರ ನಿಂತ್ಕೊಂಡು ಕೆಲಸ ಮಾಡೋಣ ಅಂತ ಮಾಡಿದ್ರು. ಅದನ್ನ ಅವ್ರ ಹಿರಿಯರಿಗೆ ಗುರುತಿಸ್ಕೋಬೇಕಿತ್ತು. ಆಯ್ತು, ದುರದೃಷ್ಟ, ಏನು ಮಾಡಕ್ಕಲ್ಲ. ಆದ್ರೆ ದೇವರು ಕಷ್ಟ ಕೊಡ್ತಾನೆ. ಇಂಥವ್ರ ಜೊತೆ ನಾವು ದೇವ್ರ ತರ ನಮ್ ತರ ಇವರಿದ್ದಾರೆ. ದಯವಿಟ್ಟು ಹೇಳ್ತೀನಿ, ಇದೊಂದು ಇವ್ರಿಗೆ ಗೌರವ ಕೊಡೋ ಅಂತ ಡಿಸಿಷನ್ ಇವ್ರು ಮಾಡ್ಬೇಕು ಸರ್ ನೀವು ದಯವಿಟ್ಟು. ಯಾಕೆಂದ್ರೆ ಇಂದಿನ ಕಾರ್ಯಕರ್ತರಿಗೋಸ್ಕರ ನೀವೇನ್ ಮಾಡ್ತಿದ್ದೀರಾ? ಕಾರ್ಯಕರ್ತರಿಗೂ ತಲುಪ್ತಲ್ಲ, ನಾಯಕರಿಗೂ ತಲುಪ್ತಿಲ್ಲ. ದಯವಿಟ್ಟು ದೊಡ್ಡ ರೀತಿಯಲ್ಲಿ ಈಗ ಏನು ಎಲೆಕ್ಷನ್ ಇದೆ, ದೊಡ್ಡ ಯಾವ್ದಾರ ಒಂದು ಬೆಂಗಳೂರಿನ ಒಂದು ಇವ್ರ ತಕ್ಕ ಹೋಗ್ಬಿಟ್ಟು ನಾವು ಇದ್ರ ಬಗ್ಗೆ ಏನೇನ್ ನಡೀತಿದೆ ಅಂತ ಒಂದು ಹೇಳ್ಬಿಟ್ಟು ಬರೋಣ. ಯಾಕಂದ್ರೆ ಚಿತ್ತೂರಲ್ಲೇ ನಾವು ಮಾತಾಡ್ತಿದೀವಿ. ದಯವಿಟ್ಟು ಅದಕ್ಕೂ ಒಂದು ನೀವೇನಾದ್ರು ಮಾಡಿ, ಒಂದು ನಾಯಕರ ಜೊತೆ ನಾವು ಎಷ್ಟು ಜನ ತೋರಿಸ್ತೀವಿ ಅಂತಲ್ಲ, ಜನರೆಲ್ಲ ಭಾವನೆಗಳನ್ನ ತಲುಪಿಸಿ ಏನೋ ಒಂದು ಅಲ್ಲಿಂದನೂ ಗಣೇಶನವ್ರು ಹೇಳ್ದಂಗೆ ಅಲ್ಲಿಂದನೂ ಹೈಕಮಾಂಡ್ ನಿಂದನೂ ನಿಮ್ಮನ್ನು ಗುರುತಿಸ್ಕೋಬೇಕು. ನೀವು ಆ ಪಕ್ಷಕ್ಕೆ ಬಂದು ಏನ್ ಪಡ್ಕೊಂಡಿದ್ದೀರಾ, ಆ ಪಕ್ಷಕ್ಕೆ ಏನ್ ಕೊಟ್ಟಿದ್ದೀರಾ ಅನ್ನೋದನ್ನ ಅವರು ಒಂದು ಅರ್ಥಕೊಂಡು ನಿಮ್ಗೆ ಗೌರವ ಕೊಡ್ಬೇಕು ಅಂತ ಎಲ್ಲರ ಪರವಾಗಿ ನನ್ನ ಒಬ್ಬಂದೇ ಭಾವನೆ ಇಲ್ಲ, ನಿಮ್ಮೆಲ್ಲರ ಭಾವನೆಗಳು ನನಗೆ ಶಕ್ತಿ ಕೊಟ್ಟು ನಾನು ಮಾತಾಡ್ತಿದೆ. ದಯವಿಟ್ಟು ಏನೇ ತಪ್ಪಿದ್ರು ಕ್ಷಮಿಸಿ. ಲೋಕಣ್ಣವ್ರಿಗೆ ಜಯವಾಗ್ಲಿ.
ನನ್ನ ತಾಯಿ ಭಾರತ್ ಮಾತೆಗೆ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ, ಇಲ್ಲಿ ಲೋಕಣ್ಣವ್ರಿಗೆ ನನ್ನ ನಮಸ್ಕಾರ, ಅನಂತ ನಮಸ್ಕಾರವನ್ನು ಸಲ್ಲಿಸ್ತಾ, ಹಾಗೂ ಇಲ್ಲಿ ಬಂದಿರೋಂಥ ಎಲ್ಲ ಲೋಕಣ್ಣರ ಅಭಿಮಾನಿಗಳು, ಕಾರ್ಯಕರ್ತರು, ಇದು ಯಾವುದೇ ಪಕ್ಷದ ಪರವಾಗಿ, ಯಾವುದೋ ಒಂದು ಪಕ್ಷದ ಇಲ್ಲ ಇನ್ನಾರೋ ವ್ಯಕ್ತಿಯ ಪರವಾಗಿ ಬಂದಿಲ್ಲ, ಇಲ್ಲಿ ಲೋಕಣ್ಣರ ಪರವಾಗಿ ಬಂದಿರೋಂಥ ಅಭಿಮಾನಿಗಳು ಅಂತ ನನ್ನ ಭಾವನೆ. ಎಲ್ಲ ನನ್ನ ಬಂಧುಗಳಿಗೆ ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ಲೋಕಣ್ಣವರು ಏನ್ ತೀರ್ಮಾನ ತಗೋಬೇಕು ಅನ್ನೋದಕ್ಕೂ ಒಂದು ಸಭೆ ಕರೆದಿದ್ದಾರೆ. ಎಲ್ಲರೂ ಬಂದಿದ್ದೀವಿ. ಎಲ್ಲ ಅವರವರ ಅಭಿಪ್ರಾಯವನ್ನು ತಿಳಿಸುವಂತ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಬಂಧುಗಳು, ಇಲ್ಲೇನು ಆಗಿದೆ ಚಿತ್ತೂರು ತಾಲೂಕಲ್ಲಿ ಅಂದ್ರೆ, ಲೋಕಣ್ಣವ್ರನ್ನ ಬಳಸ್ಕೊಂತಾರೆ, ಕೈ ಬಿಡ್ತಾರೆ. ಅವ್ರ ಸಹಾಯವನ್ನ ಎಲ್ಲ ಪಡ್ಕೊಂತೀವಿ, ಕೈ ಬಿಡ್ತೀವಿ. ಯಾವ್ದೋ ಪಕ್ಷ ಇರ್ಬೋದು. ಇಲ್ಲಿ ಚಿತ್ತೂರು ತಾಲೂಕಲ್ಲಿ ಎರಡು ಪಕ್ಷನೂ, ಅದು ಎರಡೂ ಪಕ್ಷಗಳು ಅಷ್ಟೇ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗಿದ್ದಾರೆ. ಅವ್ರು ಯಾರು ಬೇರೆ ಅಲ್ಲ. ಆ ಪಕ್ಷದ ಇಬ್ರು ನಾಯಕ, ಈ ಎರಡು ಪಕ್ಷದ ಇಬ್ರು ನಾಯಕರು ಒಂದೇ ನಾಣ್ಯದ ಎರಡು ಮುಖ ಅಷ್ಟೇ. ಅವರು ಇವ್ರು ಬದಲಾಗ್ತಾರೆ, ಈ ಕಡೆಗೆ ತಿರುಗಿಸ್ತಾರೆ, ಇದು ಬದಲಾಗುತ್ತೆ, ಆ ಕಡೆಗೆ ತಿರುಗಿಸ್ತಾರೆ. ಆದ್ರೆ ಅವು ಮಾತ್ರ ಬದಲಾಗಲ್ಲ. ಯಾವುದೇ ಆ ಎರಡೂ ಪಕ್ಷದವರು ಸಹ ಕಾರ್ಯಕರ್ತರನ್ನ ಉಳಿಸ್ಕೊಂಡು ಬೆಳೆಸ್ಕೊಳ್ಳೋ ಅಂತ ಯಾವುದೇ ಮನಸ್ಥಿತಿಗಿಲ್ಲ. ಸೋತಾಗ ಕಾರ್ಯಕರ್ತರು ಬೇಕು ಅಂತಾರೆ, ಗೆದ್ದಾಗ ಕಾರ್ಯಕರ್ತರು ಆಚೆಗೆ ದುಗ್ತಾರೆ. ಯಾವುದೇ ಕಾರ್ಯಕರ್ತನಲ್ಲ, ಯಾವುದೇ ಒಂದು ಪಕ್ಷ ಬೆಳಿಬೇಕು, ಪಕ್ಷ ಉಳಿಬೇಕು, ಇಲ್ಲ ಸಂಘಟನೆ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಕಾರ್ಯಕರ್ತರ ಮೇನು. ಅವನು 1000 ಕೋಟಿ ಅಲ್ಲ 10,000 ಕೋಟಿ ಕೆಲಸ ಮಾಡಿದ್ರು ಕಾರ್ಯಕರ್ತನೇ ಹೊರತು ಮನೆ ಬಾಗ್ಲಿಗೆ ಹೋಗೋದು, ಯಾವುದೇ ಲೀಡರ್ ಮನೆ ಎಲ್ಲಾ ಮನೆ ಬಾಗ್ಲಿಗೂ ಹೋಗೋದಕ್ಕಾಗಲ್ಲ. ಒಂದು ವೇಳೆ ನಾವು ಇಲ್ಲಿ ಸೇರಿರೋಂಥವ್ರು ಮಾತ್ರ ನಾವು ಎಲ್ಲಾ ಮನೆಗಳಿಗೂ, ಆಯಾ ಏರಿಯಾ ಇರ್ಬೋದು, ಆಯಾ ಊರಲ್ಲಿ ಇರ್ಬೋದು, ನಾವು ಮನೇಲಿ ಕೂತು ಕೆಲಸ ಮಾಡೋದೇ ಹೊರತು ಯಾವುದೇ ಲೀಡರ್ ಎಲ್ಲಾ ಮನೆಗಳಿಗೂ ಹೋಗಿ ಓಟ್ ಕೇಳಕ್ ಆಗಲ್ಲ, ಓಟ್ ಹಾಕ್ಸೋದಕ್ಕೂ ಆಗಲ್ಲ. ಇಲ್ಲಿ ಒಂದು ಪಕ್ಷ ಬೆಳಿಬೇಕು, ಒಬ್ಬ ವ್ಯಕ್ತಿ ಉಳಿಬೇಕು ಅಂದ್ರೆ ಸಂಘಟನೆ ಮಾತ್ರ ಕಾರಣ. ಆ ಸಂಘಟನೆ ಇರೋದ್ರಿಂದ ಮಾತ್ರ ನಾವಿಲ್ಲಿ ಎಲ್ಲದನ್ನೂ ಮಾಡಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಇವತ್ತಿನ ನನ್ನ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಲೋಕಸಭೆ ಚುನಾವಣೆ ಅಂತ ಬಂದಾಗ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ತುಂಬಾ ಈ ದೇಶದ ಪರವಾಗಿ, ಈ ಧರ್ಮದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಭಾರತೀಯ ಸಂಸ್ಕೃತಿ ಮತ್ತೆ ಪರಂಪರೆಗೋಸ್ಕರ ಕೆಲಸ ಮಾಡ್ತಾರೆ. ಅವ್ರ ಪರವಾಗಿ ಕೈ ಜೋಡಿಸಿ, ಇಲ್ಲಿ ಯಾರೇ ಬೇರೆ ಪಾರ್ಟಿಗಳು ನನಗೆ ಗೊತ್ತಿಲ್ಲ, ಇಲ್ಲಿ ಲೋಕಲ್ ಲೀಡರ್ ಪರವಾಗಿ ನಾನು ಯಾರಿಗೂ ಹೇಳ್ತಾ ಇಲ್ಲ. ನನ್ನ ಮೊನ್ನೆ ಒಬ್ಬ ಹಿಂಗೆ ನನ್ನ ಸ್ನೇಹಿತ ಬಂದು ಕೇಳ್ದ, ಮುಖ ಇಷ್ಟ ಇಲ್ಲ, ಅದೇ ಸೆಲೆಕ್ಷನ್ ಮುಖ ಇಷ್ಟ ಇಲ್ಲ, ಆ ಮುಖ ಬೇಕು ನಾಯಿ ಫೋಟೋ ಅಂಟಿಸ್ತೀನಿ ನೋಡಿ, ಇದು ನಾಯಿ ಅಂತ ತಿಳ್ಕೊಳ್ಳಿ, ವೋಟ್ ಮಾಡಿ ಅಂತ ಹೇಳ್ತೀನಿ ಅಂತ ನಾನು ಧೈರ್ಯವಾಗಿ ಹೇಳಿದೆ. ಹಾಗಾಗಿ ಇಲ್ಲಿ ಪಕ್ಷ ಒಬ್ಬ ವ್ಯಕ್ತಿ ಉಳಿಬೇಕು, ಲೋಕಣ್ಣವ್ರ ಪರವಾಗಿ ನಾವೆಲ್ಲ ನಿಲ್ಬೇಕು ಅಂತಂದ್ರೆ ನಾವು ಸಂಘಟನೆನ ಮಾಡ್ಬೇಕು. ಸಂಘಟನೆ ಇಲ್ದಲೇ ಇದ್ರೆ ಯಾವುದೇ ಪಕ್ಷನ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಯಾವ್ದಾರ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಇನ್ನು ಯಾವುದೇ ಪಕ್ಷ ಇರ್ಬೋದು, ಅವು ಇನ್ನೂ ಉಳಿದವೆ ಅಂತಂದ್ರೆ ನಮ್ಮಂತ ಕಾರ್ಯಕರ್ತರು, ಈ ಕಾರ್ಯಕರ್ತರು ಇದ್ರೆ ಮಾತ್ರ ಪಕ್ಷ, ಆ ಕಾರ್ಯಕರ್ತರು ಇದ್ರೆ ಮಾತ್ರ ಲೀಡ್ರು. ನಮ್ಮಂತ ಕಾರ್ಯಕರ್ತರು ಉಳಿಸ್ಕೊಳ್ಳೋಂತ ಕೆಲಸ ಲೋಕಣ್ಣವ್ರು ಮಾತ್ರ ಚಿತ್ರದಲ್ಲಿ ಮಾಡ್ತಿರೋದು, ಇನ್ಯಾರು ಮಾಡಿಲ್ಲ. ಇನ್ನೆಲ್ಲರೂ ಸಮಯ ಬಂದಾಗ ಮಾತ್ರ ಉಪಯೋಗಿಸ್ಕೊಂತಾರೆ, ಆಮೇಲೆ ತಲೆ ಸರ್ ಕಳಿಸ್ತಾರೆ. ಇನ್ನು 5 ವರ್ಷ ಮುಟ್ಟೋದೇ ಇಲ್ಲ ಅವ್ರನ್ನ. ಎಲೆಕ್ಷನ್ ಹತ್ರ ಬಂದಾಗ ಮಾತ್ರ ಚೆನ್ನಾಗಿದ್ಯಾ ಬಾ, ಏನ್ ಮಾಡ್ತಿದ್ಯಾ ಈಗ ಅಂತೇಳಿ ಸರ್ವದನ್ ಬಿಟ್ರೆ ಈ ಕೆಲಸ ಇನ್ಯಾರು ಮಾಡಿಲ್ಲ. ಲೋಕಣ್ಣರು ಅವ್ರಿಗಾಗ್ಲಿ ಆಗ್ದಲೇ ಇಲ್ಲ, ಅವ್ರು ವಿರೋಧ ಮಾಡಿದ್ರು, ನಾವು ಎಷ್ಟೋ ಸಲ ಅವ್ರು ವಿರೋಧ ಮಾಡಿದ್ವಿ, ಆದ್ರೂ ನಾವು ಹಣ ಹಿಂಗ ಆಯ್ತೆ ಅಂದ್ರೆ ನಮ್ ಕೆಲಸ ಮಾಡ್ಕೊಟ್ಟವ್ರೆ. ಇವತ್ತು ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ನಾನೊಬ್ಬ ಹಿಂದೂ ಸಂಘಟನೆ ಲೀಡ್ರು, ಹಿಂದೂ ಸಂಘಟನೆ ಕಾರ್ಯಕರ್ತ. ನಾನು RSS ಅಲ್ಲಿ, ಬಜರಂಗ್ ದಳ, ವಿಶ್ವ ಹಿಂದೂ ಪರಿಷತ್ ಅಲ್ಲಿ ಇವತ್ತು ಹಿಂದೂ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆದ್ರೂ ಲೋಕಣ್ಣವ್ರು ಕರೆದಾಗ ಯಾಕೆ ಬಂದಿದ್ದೀನಿ ಅಂದ್ರೆ, ಲೋಕಣ್ಣವರು ನನ್ನ ಕಷ್ಟ ಸ್ಪಂದಿಸಿದ್ದಾರೆ. ಯಾವುದೇ ಪಕ್ಷದ ವ್ಯಕ್ತಿ ಸ್ಪಂದಿಸಿಲ್ಲ ಚಿತ್ರದಲ್ಲಿ. ಲೋಕಣ್ಣವರು ನನ್ನ ಕಷ್ಟ ಅಂದಾಗ ನನ್ನ ಸಮಸ್ಯೆಯನ್ನ ಬಗೆಹರಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಲೋಕಣ್ಣವ್ರ ಪರವಾಗಿ ನಾವು ವಿರೋಧಕ್ಕೆ ರೆಡಿ ಇದೀವಿ. ಆದ್ರೆ ಡಿಸಿಷನ್ ಒಳ್ಳೆ ಪರವಾಗಿ ತಗೊಳ್ಳಿ, ದೇಶದ ಅಭಿವೃದ್ಧಿಗೋಸ್ಕರ. ಈ ದೇಶ ಉಳಿಬೇಕು, ಈ ದೇಶ ಉಳಿದ್ರೆ ನಾವು ಉಳಿಯೋದಕ್ಕೆ ಸಾಧ್ಯ. ನಾವು ದೇಶನೇ ಇಲ್ಲ, ನಾವೆಲ್ಲ ಬದುಕಾಗುತ್ತೆ. ಈ ದೇಶಕ್ಕೋಸ್ಕರನೇ ನಾವು ಇರೋದು. ಹಂಗಾಗಿ ಒಳ್ಳೆ ತೀರ್ಮಾನ ತಗೊಂಡು ಅವ್ರಿದ್ರೆ ಅವ್ರ ಜೊತೆ ನಾವು ಸದಾ ಇರ್ತೀವಿ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ನಮ್ಗೆ ಯಾವ್ದೊಂದು ಪಕ್ಷ ವಿರೋಧ ಇರ್ಬೋದು, ನಾವು ದ್ವೇಷಿಸ್ಬೋದು ಆ ಪಕ್ಷನ, ಆದ್ರೆ ಲೋಕಣ್ಣವ್ರನ್ನ ನಾವು ಸದಾ ಪ್ರೀತಿಸ್ತೀವಿ. ಅವ್ರ ಪರವಾಗಿ ನಾವು ಇರಕ್ಕೆ ರೆಡಿ ಇದೀವಿ. ಆದ್ರೆ ಸಂಘಟನೆ ಪರವಾಗಿ ಈ ಚಿತ್ತೂರು ತಾಲೂಕಲ್ಲಿ ಕಟ್ಟಬೇಕು, ಬೆಳೆಸ್ಬೇಕು. ಸಂಘಟನೆ ಇದ್ರೆ ಎಲ್ಲಾರು ಬರ್ತಾರೆ, ಎಲ್ಲಾ ಲೀಡರು ಬರ್ತಾರೆ ಹುಡಿಕೊಂಡು, ಬಾ ನಾನ್ ಸಿಟ್ಕೊಡ್ತೀನಿ, ನಾವು ನಮ್ಮ ಪಕ್ಷಕ್ಕೆ ಬರ್ರಿ, ನಮ್ಮ ಪಕ್ಷಕ್ಕೆ ಬರ್ರಿ ಅಂತ. ಮೊದಲು ಆಗ್ಬೇಕಾದ್ರೆ ಅದೇನಿಲ್ಲ, ಸಂಘಟನೆ ಆಗ್ಬೇಕು. ಯಾವುದೇ ಪಕ್ಷದ ಧ್ವಜನೆ ಹಿಡಿಬೇಡ್ರಿ, ಬಾವುಟನೇ ಹಿಡಿಬೇಡ್ರಿ. ವಾಲಂಟ್ರಿ ಆಗಿ ಸಮಾಜ ಸೇವೆ ಮಾಡಕ್ ಹೊರಟಿರೋ ಅವರು ಸಮಾಜ ಸೇವೆನೇ ಜೀವನ ಅಂತ ಮಾಡ್ಕೊಂಡ್ ಬಂದಿದ್ದಾರೆ ಇಲ್ಲಿವರೆಗೂ. ಯಾವುದೇ ವ್ಯಕ್ತಿನೂ ಕಷ್ಟ ಅಂತಂದ್ರೆ ಏನೇ ವಿರೋಧ ಇದ್ರು ಹೋದ ಅವ್ರ ಮನೆ ಬಾಗ್ಲಿಗೆ ಹೋದ ಅವ್ರು ಕೆಲಸ ಮಾಡ್ಕೊಟ್ಟಿದ್ದಾರೆ. ಅದು ನಾನು ಸದಾ ನೋಡಿದ್ದೀನಿ. ನನ್ನ ಅನುಭವನು ನಾನು ಅದನ್ನ ಅವ್ರ ಕಡೆಯಿಂದ ಅನುಭವ ಪಡ್ಕೊಂಡಿದ್ದೀನಿ, ಸಹಾಯ ಪಡ್ಕೊಂಡಿದೀವಿ. ಆ ಉದ್ದೇಶದಲ್ಲಿ ಹೇಳ್ತೀನಿ, ಸಂಘಟನೆ ಒಂದು ಕಟ್ಟಿದ್ರೆ ಯಾವುದೇ ಪಕ್ಷದ ಬಾವುಟಗಳು ಹಿಡಿದಲೆ ಆಟೋಮೆಟಿಕ್ ಆಗಿ ಅವರೇ ಹುಡಿಕೊಂಡ್ ಬರ್ತಾರೆ ಅನ್ನೋದು ನನ್ನ ಭಾವನೆ. ಹಂಗಾಗಿ ನನ್ನ ಇರೋದನ್ನ ನಾನು
ಅಧಿಕಾರ ನಮ್ಗಿದೆ. ನಾವು ಬೈತೀವಿ, ಎದುರು ಬೇಕಾದ್ರೂ ಬೈತೀವಿ. ಹಿಂದೆ ಇಲ್ಲೆಲ್ಲೋ ಬೈತಿದ್ದೀನಿ ಅಂತಲ್ಲ, ಎದುರು ಸಿಕ್ಕರು ಇಲ್ಲೇ ಮಾತಾಡ್ತೀವಿ. ನಾವು ಕಷ್ಟ ಬಿದ್ದು ನೀನು ಕೆಲಸ ಮಾಡಿದ್ರೆ ನೀನು ಕಾರ್ಯಕರ್ತನ ಉಳಿಸ್ಕೊಳ್ಳಿಲ್ಲ, ನೀನು ಉಪಯೋಗಿಸ್ಕೊಂಡೆ ಅಷ್ಟೇ. ನಮ್ಮಂತ ಕಾರ್ಯಕರ್ತರುಗಳನ್ನ ಹಿಂದೂ ಸಂಘಟನೆಗಳನ್ನ ಉಪಯೋಗಿಸ್ಕೊಂಡು ನೀನು ಮಿನಿಸ್ಟರ್ ಆದೆ, MLA ಆದೆ ಹೊರತು ಯಾವ ಕಾರ್ಯಕರ್ತರನ್ನು ಉಳಿಸಿಲ್ಲ, ಬೆಳೆಸ್ಲೂ ಇಲ್ಲ. ಯಾವ ಕಾರ್ಯಕರ್ತ ಯಾರು ಬೆಳೀತಾನೆ ಅಂತಂದ್ರೆ ಅವನು ತುಡಿಯಕ್ಕೆ ನೋಡಿದ್ಯಾ ಹೊರತು ತುಳಿದಿದ್ಯಾ. ಹಂಗಾಗಿ ನಾವು ಪರವಾಗಿ ಹೋಗಲ್ಲ. ನಾವು ಲೋಕಣ್ಣ ಪರವಾಗಿ ಇರ್ತೀವಿ. ಅವರು ಒಂದು ಒಳ್ಳೆ ಡಿಸಿಷನ್ ತಗೊಳ್ಳಿ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ಭಗವಂತ ಆ ರೀತಿಯಲ್ಲಿ ಅವ್ರಿಗೊಂದು ಒಳ್ಳೆ ಮನಸ್ಸನ್ನ ಕೊಟ್ಟು ಈ ದೇಶದ ಪರವಾಗಿ, ಈ ನಾಡಿನ ಪರವಾಗಿ, ಸಂಸ್ಕೃತಿ ಪರವಾಗಿ ಕೆಲಸ ಮಾಡ್ಲಿ. ಅವ್ರು ಮಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚಿದನ್ನು ಮಾಡ್ಲಿ ಅಂತೇಳಿ ನಾವೆಲ್ಲರೂ ಪರವಾಗಿ ಸಪೋರ್ಟ್ ಆಗಿ ನಿಂತು ಒಂದೊಳ್ಳೆ ಕಾರ್ಯಕ್ಕೆ ಎಲ್ಲ ಮುನ್ನುಗ್ಗಿ ಸಂಘಟನೆಯನ್ನ ಕಟ್ಟಬೇಕು. ಈ ಬಲವಾದಂತ ಸಂಘಟನೆ ಕಟ್ಟಬೇಕು. ಯಾವುದೇ ಪಕ್ಷ ನೋಡಿದ್ರೆ ಲೋಕಣ್ಣಾರ್ ಇಲ್ದಲೆ ಏನು ನಡೆಯಲ್ಲ ಅನ್ನೋ ಮಟ್ಟಕ್ಕೆ ಈ ತಾಲೂಕು ಸಂಘಟನೆ ಕಟ್ಟಿದ್ರೆ ಸತ್ಯವಾಗ್ಲೂ ಅವರು ಮುಂದಿನ ಸಲ MLA ಆಗೇ ಆಗ್ತಾರೆ. ಅದು ಖಂಡಿತ ಆಗ್ತಾರೆ. ಆ ರೀತಿಲಿ ನಾವು ನಿಲ್ಲಬೇಕಷ್ಟೇನೆ. ನಮ್ಮ ಊರಲ್ಲಿ, ನಮ್ಮ ಮನೆಯಲ್ಲಿ ಮೊದಲು ನಮ್ಮ ಮನೆಯನ್ನ ಸರಿ ಮಾಡ್ಕೊಂಡು, ನಮ್ಮ ಊರುಗಳು, ನಮ್ಮ ಏರಿಯಾಗಳು, ಒಂದೊಂದು ಬೀದಿನ ಸರಿ ಮಾಡ್ಕೊಂಡು. ಸರ್, ನಾವು ಒಂದೊಂದು ಟೈಮಲ್ಲಿ ಎಲೆಕ್ಷನ್ ಹತ್ರ ಮನೆ ಕೂತ್ ಕೆಲಸ ಮಾಡಿದೀವಿ. ಬೀದಿలో ಕ್ಯಾನ್ವಸ್ ಮಾಡ್ತಿರ್ಲಿಲ್ಲ. ಮನೆಗೆ ಹೋಗಿ ಕೂತ್ಕೊಳ್ಳವು, ಎಲ್ಲ ರೋಡ್ ಕ್ಯಾನ್ವಸ್ ಮಾಡ್ಕೊಂಡು ಹೋಗೋರು. ನಾವು ಅವ್ರ ಮನೆಗಳಿಗೆ ಹೋಗಿ ಕೂತ್ಕೊಳ್ಳವು. ಅಕ್ಕ ಇಂಥ ಓಟ್ ಹಾಕ್ರಿ, ಅಕ್ಕ ಇದಕ್ಕೋಸ್ಕರ ಓಟ್ ಹಾಕ್ರಿ, ಇಂಥ ಅಭಿಪ್ರಾಯ, ಇಂಥ ಕೆಲ್ಸಕ್ಕೋಸ್ಕರ ಓಟ್ ಹಾಕ್ರಿ, ಇವ್ರು ಬಂದ್ರೆ ಈ ಕೆಲಸ ಮಾಡ್ಕೊಡ್ತಾರೆ ಅಂತೇಳಿ ಕೂತಿ ಓಟ್ ಹಾಕ್ಸಿದೀವಿ. ಆದ್ರಿಂದ ನಾವು ಸಂಘಟನೆಯನ್ನು ಮಾಡಬೇಕು. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಸಂಘಟನೆ, ಇಲ್ಲಿ ಮುಖ್ಯ ಕಾರಣನೇ ಸಂಘಟನೆ. ಲೋಕಣ್ಣ ಮುಂದಿನ ಸಲ MLA ಆಗ್ಬೇಕು ಅನ್ನೋದು ಸಂಘಟನೆ ಮುಖ್ಯ ಕಾರಣ. ಅವ್ರು ಆಗ್ಲಿ, ಆ ಭಗವಂತ ಅಂತ ಒಂದು ಆಶೀರ್ವಾದ ಮಾಡ್ಲಿ ಅವ್ರಿಗೆ. ಅವರು ಮುಂದಿನ ಜೀವನ ಚೆನ್ನಾಗಿರ್ಲಿ ಅಂತೇಳಿ ನಾನು ಆಸೆ ಪಡ್ತಾ ನನ್ನ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ ಸ್ವಲ್ಪ. ನನ್ನ ಶ್ರೀಮತಿಯವರು ಇದೇ ಪಂಚಾಯತಿ, ಇಂಡಿಸ್ಕೆರೆ ಪಂಚಾಯತ್ ಅಧ್ಯಕ್ಷ ಇದ್ದಾರೆ. ಅದಕ್ಕೆ ಮೊದಲನೇ ಕಾರಣನೇ ನಮ್ಮ ಲೋಕಣ್ಣವರು. ಈ ಲೋಕಣ್ಣವರು ಇಲ್ಲಾಂದಿದ್ರೆ ಇವತ್ತು ನಾನು ಈ ಪಂಚಾಯತಿ ಅಧ್ಯಕ್ಷ ಆಗಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಾಗ್ತಿರಲಿಲ್ಲ. ಅವರ ಬೆಂಬಲ, ಅವ್ರದ್ದು ಒಂದೇ ಒಂದು ಮಾತಷ್ಟೇ, ಅವ್ರ ಹೆಸರು ನನ್ನ ಜೊತೆಗಿದ್ದಕ್ಕೆ ಇವತ್ತು ನಾವು ಈ ಪಂಚಾಯತಿ ಅಧ್ಯಕ್ಷರಿಗೆ ಬರ್ತಾ ಇದೀವಿ. ಈ ಪಂಚಾಯತಿ ಅಧ್ಯಕ್ಷರಿಂದ ಅನುಭವಿಸ್ತಿದೀವಿ. ಅವರ ಹೆಸರು ಹೇಳ್ಕೊಂಡು ಮುಂದೆ ಸಹ ಎಲ್ಲಾ ರಾಜಕೀಯದಲ್ಲೂ ಅವ್ರು ಯಾವ ನಿಲುವುಗಳನ್ನ ತಗೊಳ್ಳಿ, ಆ ನಿಲುವಿಗೆ ನಾವು ಬದ್ಧವಾಗಿರ್ತೀವಿ ಅಂತ ಹೇಳ್ತಾ, ಇವತ್ತು ಇಲ್ಲಿ ಎಲ್ಲ ಸೇರಿರ್ತಕ್ಕಂಥವ್ರು ಲೋಕೇಶ್ವರಂದ ಒಂದೇ ಒಂದು ಹೆಸರಿಗೆ ಮಾತ್ರ, ಇಲ್ಲಿ ಯಾರು ಪಕ್ಷವನ್ನ ನೋಡಿ ಆಗ್ಲಿ, ಯಾವುದೇ ಪಕ್ಷಕ್ಕೆ ಬೆಂಬಲ ಕೊಡ್ಬೇಕು ಅಂತ ಆಗ್ಲಿ ಬಂದಿಲ್ಲ. ಮುದ್ದನ್ಮೇಗೌಡರು ಒಂದು ಸೈಡ್ ಗಿಡನ. ಇವತ್ತು ಎಲ್ಲಾ ಪಕ್ಷಗಳು ತಾನು ಗೆಲ್ಬೇಕು, ನಾವು MLA ಆಗ್ಬೇಕು, ನಾನು MP ಆಗ್ಬೇಕು ಅಂತ ನೋಡ್ತಿದ್ದಾರೆ ಹೊರತು ಈ ಲೋಕಲ್ ಅಲ್ಲಿ ಜೋಡೆತ್ತು ಅಂತ ಹೇಳಿ ಕಳೆದ ಬಾರಿ ಎಲೆಕ್ಷನ್ ಮಾಡಿದಂತವ್ರು ಒಂದು ಎತ್ತು ಮಿಸ್ ಆಗಿ ಹೋಗ್ಬಿಡುತ್ತಲ್ಲ ತಪ್ಪಿಸ್ಕೊಂಡು. ಆ ಎತ್ತು ಹುಡುಕೋದಕ್ಕೋಸ್ಕರ ಎಲ್ಲಾ ಕಾರ್ಯಕರ್ತರು ನಾವು ಹುಡುಕ್ಬೇಕು ಅಂದ್ರೂ ಆ ಎತ್ತು ಪ್ರಯೋಜನ ಇಲ್ಲ ಅಂತ ಬಿಟ್ಬಿಟ್ಟಿದೀವಿ. ಈಗ ಆ ಪ್ರಯೋಜನ ಇಲ್ಲದೆ ಎತ್ತನ್ನ ಹುಡುಕಿಯೂ ಪ್ರಯೋಜನ ಇಲ್ಲ. ಅದಕ್ಕೆ ಹುಲ್ಲು ಮೇವು ನೆಕ್ಸ್ಟ್ ಹಾಕಬಾರ್ದು ಅಂತ ನನ್ನ ಅನಿಸಿಕೆ. ಹಾಗಾಗಿ ಲೋಕಣ್ಣವರು ಮುಂದಿನ ದಿನಗಳಲ್ಲಿ ಅವರು ಯಾವುದೇ ನಿಲುವಾಗ್ಲಿ, ಯಾವುದೇ ಪಕ್ಷ ಆಗ್ಲಿ, ಬನ್ನಿ ನಿಮ್ಮನ್ನ ನಮ್ಮ ಪಕ್ಷದಲ್ಲಿ ಗುರುತಿಸಿ ನಿಮ್ಗೆ ಒಂದು ಸ್ಥಾನಮಾನ ಕೊಡ್ತೀವಿ ಅಂದ್ರೆ ಅದಕ್ಕೆಲ್ಲ ನಾವೆಲ್ಲ ಭದ್ರಾಗಿರ್ಬೇಕು. ಇವತ್ತು ಲೋಕಣ್ಣವ್ರು ಹೆಸರು ಹೇಳ್ಕೊಂಡು ಇಲ್ಲಿರತಕ್ಕಂಥ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಸಹಾಯಗಳಾಗಿದೆ. ಈ ಸರ್ಕಾರ ಬಂದು ಈ ಷಡಕ್ಷರರು MLA ಆಗಿ ಸುಮಾರು 8 ರಿಂದ 9 ತಿಂಗಳಾಗಿರ್ಬೋದು. ನಿಮ್ಮ ಇಡೀ ಊರುಗಳಲ್ಲಿ ಯಾವ್ದಾದ್ರು ಒಂದೇ ಒಂದು ಗುದ್ಲಿ ಪೂಜೆ ಆಯ್ತು ಅಂದ್ರೆ ನೀವು ಯಾರು ಕೈ ಎತ್ತರಿ ನೋಡೋಣ. ಏನಾದ್ರು ಗುದ್ಲಿ ಪೂಜೆ ಆಗಿದ್ರೆ ಹಳೇ ಏನಾದ್ರು ಆಗಿರ್ಬೇಕಷ್ಟೇ. ಯಾವುದು ಹೊಸದಾಗಿ ಎಲ್ಲೂ ಒಂದು ಗುದ್ಲಿ ಪೂಜೆಗಳು ಸಹ ನಡೆದಿಲ್ಲ. ಅವರು ಬೇರೆ ಬೇರೆ ಕಾರ್ಯಚಟುವಟಿಕೆಗಳಿಗೆ ತಮ್ಮ ಹಿಂಬಾಲಕರಿಗೆ ಸಪೋರ್ಟ್ ಮಾಡ್ಕೊಂಡು ಓಡಾಡ್ತಿದ್ರು ಅಷ್ಟೇ. ಇಲ್ಲೀಗಲ್ ಆಗಿ ಏನು ಮಾಡಬೇಕು ಅದನ್ನ ಮಾತ್ರ ಮಾಡ್ತಾರೆ. ಲೀಗಲ್ ಆಗಿ ಇಲ್ಲಿ ನಮ್ಮ ಸಾಹೇಬ್ ಜೊತೆಗಿರೋರು ಎಲ್ಲ ವ್ಯವಹಾರಸ್ಥರು ಲೀಗಲ್ ಆಗಿ ಏನಾರು ವ್ಯವಹಾರ ಮಾಡ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥವ್ರು. ಅವ್ರನ್ನ ಮುಂದೊಂದು ನಾನು ಈ ವೇದಿಕೆ ಮೇಲಿಂದ ಟಿಪ್ಪೂರು ತಾಲೂಕಿನ ಜನತೆಗೆ ಕೈ ಮುಗಿದು ಕೇಳ್ಕೊಂತೀನಿ, ಇದು ಲಾಸ್ಟ್ ಚುನಾವಣೆ ಅವ್ರದ್ದು. ನನ್ನ ಅನಿಸಿಕೆ ಅವ್ರಿಗೂ ದೇಹ ಸ್ಪಂದಿಸ್ಬೇಕಾರ ಬಲವಾಗಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಕೈ ಮುಗಿದು ಇಲ್ಲಿರೋರೆಲ್ಲ ಸಪೋರ್ಟ್ ಮಾಡಿ ಮುಂದೆ ಸದ್ಯ ಅವ್ರು ಯಾವುದೇ ನಿರ್ಧಾರ ತಗೊಂಡ್ರು ಕೊನೆಯದಾಗಿ ಅವ್ರನ್ನ ಶಾಸಕರು ಮಾಡ್ಬೇಕು ಅಂತ ತಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊಂತ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಲೋಕಣ್ಣವ್ರು ಇಲ್ಲದೆ ಈ ತಾಲೂಕಲ್ಲಿ ಯಾರು ಈ ತಾಲೂಕಿನಲ್ಲಿ ಇದೇ ಶಾಸಕರು ಈಗ ಸುಮಾರು ಎಷ್ಟು ಓಟ್ ತಗೊಂಡಿದಾರಲ್ಲ, ಆ ಓಟ್ ಅಷ್ಟನ್ನೇ ಮುದ್ದನ್ಮೇಗೌಡರಿಗೆ ಹಾಕ್ಸ್ಲಿ ನೋಡೋಣ. ಇವ್ರು ಇಲ್ಲದೆ ಮುದ್ದನ್ಮೇಗೌಡರಿಗೆ ಅಷ್ಟು ಓಟ್ ಹಾಕ್ಸ್ಲಿ. ಇವ್ರನ್ನ ಬಿಟ್ಬಿಟ್ಟು ಬೇಡಪ್ಪ ನಂಗೆ ಲೋಕೇಶ್ವರ್ ಬೇಡ, ಲೋಕೇಶ್ವರ್ ಬೆಂಬಲಿಗರು ಬೇಡ, ಲೋಕೇಶ್ವರ್ ಯಾರು ಸಪೋರ್ಟ್ ಮಾಡ್ತಾರೆ ಯಾರು ಬೇಡ, ನಾನು ಒಬ್ಬನೇ
ಮುದ್ದಮ್ಮೇಗೌಡರಿಗೆ ಅಷ್ಟು ಓಟ್ ಹಾಕ್ತೀನಿ ಅಂತ ಅವ್ರು ನಿಂತ್ಕೊಳ್ಳಿ ಮುಂದಕ್ಕೆ. ಇಲ್ಲ ಮುದ್ದಮ್ಮೇಗೌಡರು ಬಂದು ಲೋಕೇಶ್ವರ್ ಅವ್ರನ್ನ ನೀವು ನಮ್ ಸಪೋರ್ಟ್ ಬೇಕು ಅಂತ ನಿಂತ್ಕೊಳ್ಳಿ, ಅವ್ರು ಈ ಸರಿ ಎಷ್ಟು ಓಟ್ ಆಗಿದ್ರು ಅದಕ್ಕಿಂತ ಜಾಸ್ತಿ ಹಾಕ್ತೀವಿ. ಇಲ್ಲ ಸಾಹೇಬ್ರನ್ನ ಈ ವೇದಿಕೆ ಮುಖಾಂತರ ನಾವು ಇಂಥವ್ರು ಸಪೋರ್ಟ್ ಮಾಡ್ತೀವಿ ಅನ್ನೋದು ಬೇಡ. ಅವ್ರು ಹೇಳ್ದಂಗೆ ಮುಂದೊಂದಿನ ಯಡಿಯೂರಪ್ಪನವರು ಬರ್ಬೋದು, ಬಂದಪ್ಪ ನಾನು ಇವತ್ತು ನೀನು ಮುಂದೊಂದಿನ ನಿಮ್ಮನ್ನ ನನ್ನಿಂದ ಯಡಿಯೂರಪ್ಪನವರಿಂದ ಇವ್ರಿಗೆ ಅನ್ಯಾಯ ಆಗಿದೆ. ಯಾಕೆ ಯಡಿಯೂರಪ್ಪನವರು ಕೆಡಿಎಫ್ ಕರೆದಾಗ ಇನ್ನು 6 ವರ್ಷ ಇದ್ದಂತ ಅಧಿಕಾರವನ್ನ ಬಿಟ್ಟು ಯಡಿಯೂರಪ್ಪನವ್ರಿಗೋಸ್ಕರ ಬಂದ್ರು. ಅದೇ ಯಡಿಯೂರಪ್ಪನವರು ಎಲ್ಲಾರನ್ನೂ ಕರ್ಕೊಂಡೋಗಿ ಅಧಿಕಾರ ಕೊಡ್ಸಿದ್ರು. ಯಾಕೆ ಇವ್ರನ್ನ ಕೈ ಬಿಟ್ಬಿಟ್ರು? ಯಡಿಯೂರಪ್ಪನವರು ಈ ವೇದಿಕೆ ಮೂಲಕ ಇದ್ರಿ, ಅವ್ರು ಅರ್ಥ ಮಾಡ್ಕೋಬೇಕು. ಅವ್ರ ಮಗನೇ ಆಗ್ಲಿ, ಇವರಿಂದ ನಿಮ್ಗೆ ಎಷ್ಟು ಸಹಾಯ ಆಗಿರ್ಬೋದು. 5 ಗಂಟೆ 6 ಗಂಟೆ ರಾತ್ರಿ ಇರ್ಲಿ, ಅದಿರ್ಲಿ. ಆ ಮಾಜಿ ಶಾಸಕರು ಏನು ಅಂತ ಏನ್ ದೊಡ್ಡ ಲೀಡರ್ ಈಗ ಬಿಡ್ರಿ ಅವ್ರ ಕಥೆನ. ಇವಾಗ ಕತೆ ಮುಕ್ತ ಬಂದೈತಿ ಈಗ. ಹಾಗಾಗಿ ಯಡಿಯೂರಪ್ಪನವ್ರು ಮುಂದೊಂದಿನ ಬಂದು ನಿನ್ಗೊಂದು ಉತ್ತಮವಾದ ಸ್ಥಾನ ಕೊಡ್ತೀನಪ್ಪ, ನಿನ್ನ ಮುಂದಿನ ಸರಿ ಈ ಕ್ಷೇತ್ರದ ಶಾಸಕರನ್ನಾಗಿ ಮಾಡ್ತೀವಿ, ನಿಮಗೆ ಎಲ್ಲಾ ರೀತಿಯ ಸಪೋರ್ಟ್ ಕೊಡ್ತೀವಿ ಅಂದ್ರೆ ನಾವೇನ್ ಬಲವಂತ ಇಲ್ಲ. ಅವ್ರು ಏನ್ ತೀರ್ಮಾನ ಪಡ್ತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಅವ್ರು ಯಾವುದೇ ತೀರ್ಮಾನಕ್ಕೂ ಸಹ ನಾವು ಈ ವೇದಿಕೆ ಮುಖಾಂತರ ಎಲ್ಲರಿಗೂ ಹೇಳೋದು ನಾವು ಬದ್ಧವಾಗಿರ್ತೀವಿ ಅಂತ ಹೇಳ್ತಾ ನಾನು 2 ಮಾತುಗಳು ನಮಗೆ ಅಕ್ಕೆ ಬಾರಿರ್ತಕ್ಕಂಥ ಸ್ಥಳದಲ್ಲಿ ನಮ್ಮ ಕಾಲಿನ ಚಪ್ಪಲಿನೂ ಬಿಡಬಾರ್ದು ಅಂತ ಒಬ್ಬ ಇವರು ಹೇಳಿದ್ದಾರೆ. ಆ ಜಾಗದಲ್ಲಿ ನಮ್ಮ ಕಾಲಿನ ಚಪ್ಪಲಿನೂ ಕೂಡ ಬಿಡಬಾರ್ದು. ನಮ್ಮ ಗುರು 2 ನಮ್ಮ ಲೋಕನಾರ ಆಗಿರ್ಬೇಕು ಅಂತ ಹೇಳಿ ನಾವು ನಿಮ್ಮೆಲ್ಲರೂ ಕೇಳ್ಕೊಂತ ಇದ್ದೀವಿ. ಜೈ ಹಿಂದ್, ಜೈ ಲೋಕಣ್ಣ. ಸ್ವಾಮಿ ವಿವೇಕಾನಂದರ ಮಾತು ಹೇಳಿದ್ದು ನಿಮ್ಗೆ ಗೌರವ ಇರೋ ಚಪ್ಪಲಿ ನಿಮ್ಗೆ ದುರ್ಬೇಡಿ ಸ್ವಾಮಿ ವಿವೇಕಾನಂದ ಹೇಳಿದ್ರು. ಹಾಗಾಗಿ ನಾವು ಇವತ್ತಿನ ಈ ಕಾರ್ಯಕ್ರಮವನ್ನ ನಮ್ಮ ತೋರಿಸಿದ್ದೀವಿ. ಇನ್ನೊಂದ್ಸತಿ ತೋರ್ಸೋಣ. ಮತ್ತೆ ಮರಳಿ ಯತ್ನ ಯಾವ ಅದೃಷ್ಟ ಇದೆ ಅದು ಮಾಡ್ಕೊಳ್ಳಿ, ಅವತ್ತಿಗೆ ನೋಡೋಣ. ಆಗುವುದಂದ್ರೆ ಥ್ಯಾಂಕ್ ಯು. ಸಮಾಧಾನವಾಗಿ ಊಟಕ್ಕೆ ಹೋಗಿ ಆರಾಮಾಗಿ ಊಟ ಮಾಡಿ. ಥ್ಯಾಂಕ್ ಯು. ಒಂದು ನಿಮಿಷ ಮೀಡಿಯಾದ